ಬಾಹುರಾಜ ರಾಜ್ಯ ಭ್ರಷ್ಟನಾಗಿ ಕಾಡಿಗೆ ಬಂದು ಔರ್ವ ಋಷಿಗಳು ಅಂತ ಒಬ್ಬರಿದ್ದರು. ಅವರ ಆಶ್ರಮದ ಹತ್ತಿರ ಅಲ್ಲಿ ವಾಸ ಮಾಡ್ತಾ ಇದ್ದ ಕಾಡಿನಲ್ಲಿ. ಇವನ ಅನೇಕ ಜನ ಪತ್ನಿಯರು, ಮಕ್ಕಳಿದ್ದಿಲ್ಲ. ಇವನು ಕಾಡಿಗೆ ಬಂದಾಗ ಮೊದಲನೇ ಹೆಂಡತಿ ಗರ್ಭಿಣಿಯಾಗಿದ್ಲು. ಆಗ ಉಳಿದ ಹೆಂಡಂದರು ವಿಚಾರ ಮಾಡಿದರು, ಅವ್ರಿಗ್ಯಾರಿಗೂ ಮಕ್ಕಳು ಆಗಲಿಲ್ಲ, ಗರ್ಭಧಾರಣೆ ಆಗಿದ್ದಿಲ್ಲ. ಇವಳಿಗೆ ಗಂಡು ಮಗು ಹುಟ್ಟಿದರೆ ಅವಳಿಗೆ ಮಹತ್ವ ಬರ್ತದೆ, ನಮಗೆಲ್ಲ ತಿರಸ್ಕಾರ ಆಗ್ತದೆ, ಮಕ್ಕಳಿಲ್ಲದವರು ನಾವು ಅಂತ ನಮ್ಮನ್ನು ಕಡೆಗಾಣಿಸ್ತಾನೆ ರಾಜ. ಗಂಡು ಮಗುವನ್ನು ಹಡೆದು ಬಿಟ್ಟರೆ ಅವಳಿಗೊಂದು ಮಹತ್ವ ಬರ್ತದೆ, ಬಹಳ ಪ್ರೀತಿ ಪಾತ್ರಳಾಗ್ತಾಳೆ ಅವಳು ಅಂತ ವಿಚಾರ ಮಾಡಿ ಆ ಉಳಿದವರೆಲ್ಲ ಸೇರಿ, ಸವತಿಯರೆಲ್ಲ ಸೇರಿ ಏನೋ ಕುತಂತ್ರ ಮಾಡಿ ವಿಷ ಹಾಕಿಬಿಟ್ರು ಆ ಗರ್ಭಿಣಿಗೆ, ಮೊದಲನೇ ಹೆಂಡತಿಗೆ. ಅದು ಇಬ್ಬರಿಗೆ ಯಾರಿಗೂ ಗೊತ್ತಿಲ್ಲ ವಿಷ ಹಾಕಿದ್ದು. ಆ ಗರ್ಭದ ಕೂಸೆ ನಾಶ ಆಗಬೇಕಾಗಿತ್ತು ವಿಷದಿಂದ. ಆದರೆ ಔರ್ವ ಋಷಿಗಳಲ್ಲಿದ್ದರಿಂದ, ತಮ್ಮ ಯೋಗ ಬಲದಿಂದ ಔರ್ವ ಋಷಿಗಳು ತಿಳ್ಕೊಂಡು ಆ ವಿಷ ಏನೂ ಮಾಡದಂತೆ ಆ ಗರ್ಭವನ್ನು ರಕ್ಷಣೆ ಮಾಡಿದರು. ಇಂಥ ಶಕ್ತಿ ಇತ್ತು ಔರ್ವ ಋಷಿಗಳಿಗೆ. ವಿಷ ಹಾಗೇ ಇದೆ ಹೊಟ್ಟೆ ಒಳಗೆ, ಏನೂ ಪರಿಣಾಮ ಮಾಡಲಿಲ್ಲ. ನವಮಾಸಗಳು ಗರ್ಭ ತುಂಬಿ ಆ ಮಗು ಪ್ರಸವ ಆಗುವಾಗ ಮಗುವಿನ ಜೊತೆಗೆ ವಿಷ ಹೊರಗೆ ಬಂತು. ಅಷ್ಟೇ, ವಿಷ ಹೊರಗೆ ಬಂತು ಅಷ್ಟೆ, ಅವಳಿಗೇನೂ ಮಾಡಲಿಲ್ಲ. ಆ ಹುಡುಗನಿಗೆ, ಆ ಮಗುವಿಗೇನೆ ನಾಮಕರಣ ಮಾಡುವಾಗ ಸಗರ ಅಂತ ಹೆಸರಿಟ್ಟರು. ಗರ ಅಂದರೆ ವಿಷ, ಸಂಸ್ಕೃತದಲ್ಲಿ ಗರ ಅಂದರೆ ವಿಷ, ಸಗರ ಅಂದರೆ ವಿಷದಿಂದ ಕೂಡಿದ ಮಗು ಅಂತ ಅರ್ಥ. ವಿಷದ ಜೊತೆಗೇ ಗರ್ಭದಲ್ಲಿ ಬೆಳೆದವನು, ವಿಷದ ಜೊತೆಗೇ ಹುಟ್ಟಿದವನು, ಸಗರ ಅಂತ ಪ್ರಖ್ಯಾತನಾದ. ಅವನು ಸಗರ ಚಕ್ರವರ್ತಿ ಅಂತ ಪ್ರಸಿದ್ಧನಾದ. ಹೀಗೆ ಬಾಹುರಾಜನಿಗೆ, ಅವನು ವ್ಯಸನಿ ಬಾಹುರಾಜ. ಅವನ ಮಗ ಕಾಡಿನಲ್ಲಿ ಹುಟ್ಟಿ ಔರ್ವ ಋಷಿಗಳಿಂದಲೇ ಬೆಳೆದು ಒಳ್ಳೆಯ ಅಸ್ತ್ರವಿದ್ಯೆ ಎಲ್ಲದರಲ್ಲೂ ನಿಷ್ಣಾತನಾದ, ಧಾರ್ಮಿಕನೂ ಆಗಿದ್ದ. ಇವರೆಲ್ಲ ಸೂರ್ಯವಂಶದವರು ಧಾರ್ಮಿಕರೇ. ಬಾಹುರಾಜ ಮಾತ್ರ ವ್ಯಸನದಲ್ಲಿ ಬಿದ್ದಿದ್ದ ಅಷ್ಟೇ. ಸಗರ ಚಕ್ರವರ್ತಿಗೆ ಗೊತ್ತಾಯಿತು ನಾವ್ಯಾಕೆ ಕಾಡಿನಲ್ಲಿದ್ದೇವೆ ಅಂತ. ಹೈಹೇರು, ತಾಲಜಂಗರು, ಕಾಂಭೋಜರು, ಪಲ್ಲವರು ಎಲ್ಲ ಸೇರಿ ತಮ್ಮ ತಂದೆಗೆ ಮೋಸ ಮಾಡಿದ್ದು, ತಂದೆಯನ್ನು ಹೊರಗೆ ಹಾಕಿದ್ದು, ರಾಜ್ಯವನ್ನು ಅವರು ಹಂಚಿಕೊಂಡು ಅವರು ಅನುಭವಿಸ್ತಾ ಇದ್ದಾರೆ. ಎಲ್ಲ ಕಡೆ ಧರ್ಮ ನಾಶ ಮಾಡಿ ಅಧರ್ಮವನ್ನೇ ಪ್ರವೃತ್ತಿಗೊಳಿಸಿ ಅವರು ಆಳ್ತಾ ಇದ್ದರು. ಆಗ ಅವರು ಋಷಿಗಳು ಇದನ್ನೆಲ್ಲ ವೃತ್ತಾಂತ ಹೇಳಿ ಇವನನ್ನು, ಸಗರನನ್ನು ಕಳಿಸ್ತಾರೆ, ಹೋಗಿ ಯುದ್ಧ ಮಾಡಿ ಬಾ ಅಂತ ಕಳಿಸಿದರು. ಸಗರ ಚಕ್ರವರ್ತಿ ಮಹಾಪರಾಕ್ರಮಿ ಬಂದು ಎಲ್ಲ ಅಧಾರ್ಮಿಕರ ಪಂಗಡಗಳನ್ನು ನಾಶಪಡಿಸಿದ, ಅವ್ರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿದ, ಕೊಲ್ಲಿಕ್ಕೆ ಉದ್ಯುಕ್ತನಾದ. ಅಷ್ಟೊತ್ತಿಗೆ ವಸಿಷ್ಠ ಋಷಿಗಳಿಗೆ ಅವರೆಲ್ಲ ಶರಣಾಗತರಾದರು. ಈ ಸೂರ್ಯವಂಶದ ರಾಜರಿಗೆಲ್ಲ ವಸಿಷ್ಠರು ಪುರೋಹಿತರು. ಅವ್ರ ಮಾತಿಗೆ ಬೆಲೆ ಕೊಡ್ತಾನೆ ರಾಜ ಅಂತ ತಿಳ್ಕೊಂಡು ಆ ಅಯೋಗ್ಯರೆಲ್ಲ ಸೇರಿ ವಸಿಷ್ಠರ ಕಾಲಿಗೆ ಬಿದ್ದು, ನಿಮ್ಮ ರಾಜನಿಗೆ ಹೇಳಿ ನಮ್ಮನ್ನು ಉಳಿಸ್ರಿ, ನಮ್ಮನ್ನು ಕೊಲ್ಲೋದು ಬೇಡ ಅಂತ ಬೇಡಿಕೊಂಡು. ಆಗ ವಸಿಷ್ಠ ಋಷಿಗಳು ಸಗರನಿಗೆ ಆಜ್ಞೆ ಮಾಡಿದರು, ಅವರೆಲ್ಲ ನನ್ನ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದಾರೆ, ಅವ್ರನ್ನೇನು ಮಾಡಬೇಡ, ಕೊಲ್ಲಬೇಡ, ಸಾಕು ಅಂತ ನಿಲ್ಲಿಸಿದರು. ಹಾಗಾಗಿ ಆ ಪಂಗಡಗಳು ಉಳಿತು. ಆದರೆ ಸಗರ ಚಕ್ರವರ್ತಿ ಒಂದು ನಿರ್ಬಂಧ ಮಾಡಿದ, ನೀವು ಅಧಾರ್ಮಿಕರು, ನಗರದಲ್ಲಿದ್ದರೆ ಎಲ್ಲ ಪ್ರಜೆಗಳು ಅಧಾರ್ಮಿಕರೇ ಆಗ್ತಾರೆ, ಎಲ್ಲಿಯೂ ಧರ್ಮವೇ ಇಲ್ಲ ಅಂತಾದರೆ ದೇಶ ನಾಶ ಆಗ್ತದೆ. ಧರ್ಮ ಇದ್ದರೇ ಒಂದು ದೇಶ ಉಳಿಯೋದು. ಇವತ್ತು ದೇಶ ಉಳಿದಿದೆ ಅಂತಂದರೆ ಯಾರೋ ಎಲ್ಲಿಯೋ ಧರ್ಮ ಮಾಡ್ತಿರ್ತಾರೆ, ಎಲೆಮರೆಕಾಯಿ ಅಂತ ಯಾರೋ ತಪಸ್ಸು ಮಾಡ್ತಿರ್ತಾರೆ, ಮನೆಗಳಲ್ಲಿ ಪಾರಾಯಣ, ಹೋಮ, ಪೂಜೆ ನಡೀತಾ ಇರ್ತದೆ. ಆ ಧರ್ಮದಿಂದ ದೇಶ ಸುರಕ್ಷಿತವಾಗಿ ಉಳ್ಕೊಂಡಿದೆ. ಎಲ್ಲರೂ ಕೂಡ ಅಧಾರ್ಮಿಕರೇ ಆಗಿಬಿಟ್ರೆ, ಅವರೆಲ್ಲ ನಗರದಲ್ಲಿದ್ದು ಶಾಸನ ಹೊರಡಿಸಿದರೆ ಎಲ್ಲರೂ ಅಧಾರ್ಮಿಕರೇ ಆಗ್ತಾರೆ. ಧರ್ಮದಲ್ಲಿ ಶ್ರದ್ಧೆ ಇಲ್ಲದೆ ಹೋದರೆ ಧರ್ಮ ನಾಶದ್ದೇ ಆಗಿಬಿಡ್ತದೆ, ದೇಶಕ್ಕೆ ನಾಶ, ಅಧೋಗತಿ ಆಗ್ತದೆ. ಅದಕ್ಕೆ ಸಗರ ಚಕ್ರವರ್ತಿ ಆ ಪಲ್ಲವರು ಅವ್ರನ್ನೆಲ್ಲ ಕರೆದು, ನಿಮಗೆ ಜೀವದಾನ ಮಾಡಿದ್ದೇನೆ ವಸಿಷ್ಠರು ಹೇಳಿದರು ಅಂತ, ಆದರೆ ನೀವ್ಯಾರೂ ನಗರದಲ್ಲಿ ಇರ್ಕೂಡು. ಪ್ರತಿಯೊಂದು ಊರಿನಲ್ಲಿ, ಊರಿನಿಂದ ಹೊರಗಡೆ ಒಂದು ಕೇರಿ ಮಾಡಿರ್ತಿದ್ದರಂತೆ, ಆ ಕೇರಿಯಲ್ಲಿ ಇರಬೇಕು. ಏನಾದರೂ ಕೆಲಸ ಇದ್ದರೆ ರಾಜಚಿಹ್ನೆ ಧರಿಸಿ ಒಳಗೆ ಬರಬೇಕು, ಇಲ್ಲದಿದ್ದರೆ ಇಲ್ಲ. ಇಂಥ ನಿರ್ಬಂಧ ಮಾಡಿದ. ಅಕಸ್ಮಾತ್ ಬಂದರೆ ಗೊತ್ತಾಗಲಿ ಇವರು ಅಧಾರ್ಮಿಕರು, ಇವ್ರ ಜೊತೆಗೆ ಬೆರಿಬಾರ್ದು ಅಂತ ಗೊತ್ತಾಗಲಿ ಅಂಥೇಳಿ ಅವ್ರನ್ನ ವಿಕೃತ ವೇಷರನ್ನಾಗಿ ಮಾಡಿದ. ವಿಕೃತ ವೇಷ ಅಂದರೆ ಕೆಲವರು ಪೂರ್ತಿ ತಲೆ ಕೂದಲು ಬಿಟ್ಟಿರಬೇಕು, ಗಡ್ಡ ಮೀಸೆ ಬಿಟ್ಟಿರಬೇಕು, ಆ ರೀತಿ ಕೆಲವರನ್ನ ಮಾಡಿದ. ಕೆಲವರಿಗೆ ಗಡ್ಡ ಮಾತ್ರ ಇರಬೇಕು, ಮೀಸೆ ತೆಗಿಬೇಕು, ಮೀಸೆ ಇರೋದಿಲ್ಲ, ಗಡ್ಡ ಮಾತ್ರ ಇರ್ತದೆ, ಆ ರೀತಿ ಕೆಲವರನ್ನ ಮಾಡಿದ. ಅಂತರ್ವಾಸೋ ವಿಹೀನರು ಅಂದರೆ ಬರೇ ಒಂದು ಬಟ್ಟೆಯನ್ನು ಮಾತ್ರ ಅಡ್ಡ ಸುತ್ತುಕೊಳ್ಳೋದು, ಒಳಗಡೆ ಇನ್ನೊಂದು ಬಟ್ಟೆ ಇಲ್ಲ, ಆ ರೀತಿ ಕೆಲವರನ್ನ ಮಾಡಿದ.
ಊರಿನ ಹೊರಗೂ ಇಟ್ಟ. ಇದೆಲ್ಲ ಸಗರ ಚಕ್ರವರ್ತಿ ಮಾಡಿದ್ದು. ಇಲ್ಲಿದ್ರೆ ಗೊತ್ತಾಗೋದಿಲ್ಲ ಯಾರು ಧಾರ್ಮಿಕರು ಯಾರು ಅಧಾರ್ಮಿಕರು ಒಂದೂ ಗೊತ್ತಾಗೋದಿಲ್ಲ. ಇಂಥವ್ರು ಇಂಥ ವೇಷದಲ್ಲೇ ಇರಬೇಕು ಅಂತ ನಿರ್ಬಂಧ ಮಾಡಿದವನು ಅವನು ಸಗರ ಚಕ್ರವರ್ತಿ. ಈ ರೀತಿ ಮಾಡಿ ಅವ್ರನ್ನೆಲ್ಲ ದೂರ ಮಾಡಿಸಿದ. ಆದರೂ ಅವರು ಉಳ್ಕೊಂಡಿದ್ದರು, ಆವಾಗ ಉಳ್ಕೊಂಡಿದ್ದರು. ಕೆಲವು ಸಂತತಿ ಹೋಗಿ ಕೆಲವು ಉಳ್ಕೊಂಡಿದೆ, ಇನ್ನೂ ಉಳ್ಕೊಂಡಿದೆ. ಇವನೇ ಸಗರ ಚಕ್ರವರ್ತಿ. ದೊಡ್ಡ ಯಾಗವನ್ನು ಮಾಡಿದವನು ಇವನು. ಇವನಿಗೆ 2 ಪತ್ನಿಯರು, 60,000 ಜನ ಒಂದು ಹೆಂಡತಿಯಲ್ಲಿ ಹುಟ್ಟಿದವರು. ಇನ್ನೊಂದು ಹೆಂಡತಿಯಲ್ಲಿ ಹುಟ್ಟಿದ್ದು ಒಬ್ಬನು. 60,000 ಜನ ಅವರೆಲ್ಲ ನಾಶ ಆಗಿ ಹೋಗಿಬಿಟ್ರು, ಸತ್ತು ಹೋಗಿಬಿಟ್ರು. ಕಪಿಲ ನಾಮಕ ಪರಮಾತ್ಮನ ಶಾಪದಿಂದ ಸತ್ತು ಹೋದರು ಅವರು. ಆ ಕಪಿಲ ಭಗವಂತನ ರೋಷಾಗ್ನಿಯಿಂದ ಸತ್ತವರು ಅವರು. ಪಂಚಜನ ಅಂತ ಒಬ್ಬನು ಮಾತ್ರ ಉಳ್ಕೊಂಡಿದ್ದ. ಅಸಮಂಜನ ಮಗ ಪಂಚಜನ, ಅವನೊಬ್ಬ ಉಳ್ಕೊಂಡಿದ್ದ. ಅವನ ಮಗನೇ ಅಂಶುಮಾನ್. ಅವರೆಲ್ಲ ಯಾಕೆ ಸತ್ತರು ಕಪಿಲ ಋಷಿಯಿಂದ ಅಂತಂದರೆ, ಈ ಸಗರ ಚಕ್ರವರ್ತಿ ಒಂದು ಅಶ್ವಮೇಧ ಯಾಗ ಮಾಡಲಿಕ್ಕೆ ಹೊರಟ. ಅಶ್ವಮೇಧ ಯಾಗದಲ್ಲಿ ಕುದುರೆಯನ್ನು ಬಿಡಬೇಕು. ಅದು ಎಲ್ಲ ದೇಶದಲ್ಲಿ ಸಂಚಾರ ಮಾಡಿಕೊಂಡು ರಾಜರಿಂದ ಕಪ್ಪ ಕಾಣಿಕೆ ತರಬೇಕು. ಆ ಹಣದಿಂದ ದೊಡ್ಡ ವೈಷ್ಣವ ಯಾಗ ಮಾಡಬೇಕು. ಅದಕ್ಕೆ ಕುದುರೆಯನ್ನು ಬಿಟ್ಟಿದ್ದ. ಆ ಕುದುರೆ ಕಾಣೆ ಆಯಿತು, ಪತ್ತೆನೇ ಇದ್ದಂಗೆ ಆಯಿತು. ಈ 60,000 ಮಕ್ಕಳು ಕುದುರೆಯನ್ನು ಹೊಡ್ಕೊಂಡು ಹೋಗ್ತೀವಿ ಅಂತ ಹೋದರು. ಎಲ್ಲೂ ಭೂಮಿಯಲ್ಲಿ ಸಿಗಲಿಲ್ಲ ಕುದುರೆ. ಕೊನೆಗೆ 60,000 ಮಂದಿ ಮಕ್ಕಳು ಭೂಮಿಯನ್ನು ತೋಡಿ ಪಾತಾಳಕ್ಕೆ ಹೋದರು. ಆ ತೋಡಿದ ಜಾಗದಲ್ಲೇ ನೀರು ತುಂಬಿ ಸಮುದ್ರ ಆದದ್ದು. ಅದಕ್ಕೆ ಸಾಗರ ಅಂತ ಹೆಸರು ಸಮುದ್ರಕ್ಕೆ. ಸಗರ ಚಕ್ರವರ್ತಿಯ ಮಕ್ಕಳು ಸಾಗರರು, ಅವರು ನಿರ್ಮಾಣ ಮಾಡಿದ್ದರಿಂದ ಸಾಗರ ಆಯಿತು. ಆ ಮೂಲಕ ಪಾತಾಳಕ್ಕೆ ಹೋದರು 60,000 ಜನ. ಅಲ್ಲಿ ಕುದುರೆ ಇತ್ತು. ಕಪಿಲ ಭಗವಂತ ತಪಸ್ಸು ಮಾಡ್ತಾ ಕೂತಿದ್ದ, ಅಲ್ಲಿ ಕುದುರೆ ಇತ್ತು. ಅಷ್ಟೇ, ಕುದುರೆ ಇತ್ತು. ಇವನು ಪೂರ್ವಾಪರ ವಿಚಾರ ಮಾಡಲಿಲ್ಲ. ಆ ಕಪಿಲನೇ ಕುದುರೆ ಕತ್ಕೊಂಡು ಬಂದದ್ದು ಅಂತ ಭ್ರಮಿಸಿ ಆ ಕಪಿಲನನ್ನು ಹೊಡಿಲಿಕ್ಕೆ ಹೋದರು. ಏನು ತೋಡಲಿಕ್ಕೆ ಅಂತ ತಂದಿದ್ದರು ಹಾರೆ, ಗುದ್ದಲಿ, ಸಲಿಕೆ, ಅದನ್ನೇ ತೊಗೊಂಡು ಹೊಡಿಲಿಕ್ಕೆ ಹೋದರು. ಕಪಿಲ ಭಗವಂತ ತನ್ನ ರೋಷಾಗ್ನಿಯಿಂದ 60 ಮಂದಿಯನ್ನು ಸುಟ್ಟಾಕಿಬಿಟ್ಟು. ಅವರಿಗೆ ಈ ರೀತಿ ಮರಣ ಆದ್ದರಿಂದ ಅವರಿಗೆ ಸದ್ಗತಿ ಇಲ್ಲ ಅಂತಾಯಿತು. ಅವರ ಸದ್ಗತಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅಸಮಂಜ ಅಂದರೆ ಇನ್ನೊಂದು ಹೆಂಡತಿ ಮಗ, ಅವನ ಕೈಲಾಗಲಿಲ್ಲ. ಅವನ ಮಗ ಪಂಚಜನ, ವಿಷಯ ಗೊತ್ತಾಯಿತು. ಅವರಿಗೆ ಸದ್ಗತಿ ಆಗಬೇಕಾದ್ರೆ ಏನು ಮಾಡಬೇಕು? ಅವರ ಬೂದಿ ಉಳಿದಿತ್ತು ಪಾತಾಳದಲ್ಲಿ. ಅವರೆಲ್ಲ ಪಾತಾಳಕ್ಕೆ ಹೋಗಿದ್ದರು ಭೂಮಿ ತೋಡಿ. ಅಲ್ಲಿ ಬೂದಿ ಉಳಿದಿತ್ತು. ಆ ಬೂದಿಗಾದರೂ ಗಂಗಾ ಸ್ಪರ್ಶ ಆಗಬೇಕು. ನಿಜವಾಗೂ ಎಲುಬಿಗಾಗಬೇಕು. ಸತ್ತವರ ಎಲುಬನ್ನು ಗಂಗಾ ನದಿಯಲ್ಲಿ ಹಾಕೋದು ಅದಕ್ಕೋಸ್ಕರ. ಎಲುಬಿಲ್ದಿದ್ದರೆ ಬೂದಿಗಾದರೂ ಆಗಬೇಕು. ಅದಕ್ಕೆ ಗಂಗೆಯನ್ನೇ ಹರಿಸಿ 60,000 ಜನರ ಬೂದಿಗೆ ಗಂಗಾ ಸ್ಪರ್ಶ ಮಾಡೋಣ ಅಂತ ಗಂಗೆಯನ್ನು ಇಳಿಸಲಿಕ್ಕೆ ಪ್ರಯತ್ನ ಮಾಡಿದರು. ಗಂಗೆ ಆಕಾಶದಲ್ಲಿ ಹರಿತಾ ಇತ್ತು. ದೇವಗಂಗಾ ದೇವಲೋಕದಲ್ಲಿ ಮಾತ್ರ ಇತ್ತು. ಅಸಮಂಜ, ಅಂಶುಮಂತ ಯಾರಿಗೂ ಆಗಲಿಲ್ಲ. ಅಸಮಂಜನಿಗೂ ಆಗಲಿಲ್ಲ, ಅವನ ಮಗ ಪಂಚಜನನಿಗೆ ಆಗಲಿಲ್ಲ. ಪಂಚಜನ ಮಗ ಅಂಶುಮಂತ ಇದ್ದ, ಅವನಿಗೂ ಆಗಲಿಲ್ಲ. ಅಂಶುಮಂತನ ಮಗನೇ ದಿಲೀಪ, ಅವನಿಗೂ ಆಗಲಿಲ್ಲ. ಆ ದಿಲೀಪನ ಮಗನೇ ಭಗೀರಥ. ಅಲ್ಲಿವರೆಗೆ ಯಾರು ಪ್ರಯತ್ನ ಮಾಡಿದರೂ ಗಂಗೆಯನ್ನು ಒಲಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಭಗೀರಥನ ಪಾಲಿಗೆ ಬಂತದ್ದು. ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಒಲಿಸ್ಕೊಂಡು ಭಾಳ ಪರಿಶ್ರಮಪಟ್ಟು ತಪಸ್ಸು ಮಾಡಿದ. ಅದಕ್ಕೆ ಇವತ್ತಿಗೂ ಹೇಳ್ತಾರೆ ಭಗೀರಥ ಪ್ರಯತ್ನ ಅಂತ. ಅಷ್ಟು ಪ್ರಯತ್ನ ಮಾಡಿ ಗಂಗೆಯನ್ನು ಒಲಿಸ್ಕೊಂಡು ಭಗೀರಥನ ಒಂದು ಕಾಲಿನಲ್ಲಿ ನಿಂತು ತಪಸ್ಸು ಮಾಡಿದ್ದಂತೆ. ಒಂಟಿಗಾಲಿನಲ್ಲಿ ನಿಂತು ಭಗೀರಥನ ತಪಸ್ಸಿಗೆ ಗಂಗೆ ಮೆಚ್ಚಿದ್ಲು. ಗಂಗೆಯನ್ನು ಬೇಡ್ಕೊಂಡ. ನಮ್ಮ ಪೂರ್ವಿಕರು ಮುತ್ತಾತಂದರು ಅವರೆಲ್ಲ ಪಾತಾಳದಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ಅವರ ಬೂದಿ ಮೇಲೆ ನೀನು ಹರಿಬೇಕು. ಅದರಿಂದ ಧರೆಗಿಳಿದು ಬಾ. ಧರೆಯಿಂದ ನಾವೇ ಸಾಗರ ತೋಡಿಟ್ಟಿದ್ದೀವಿ, ನಮ್ಮ ಹಿರಿಯರೇ ತೋಡಿಟ್ಟಿದ್ದಾರೆ ಸಾಗರ. ಅದರ ಮೂಲಕವಾಗಿ ಕೆಳಗಿಳಿದು ಪಾತಾಳಕ್ಕೆ ಹೋಗಿ ಅಲ್ಲಿರುವ ನಮ್ಮ ಪೂರ್ವಿಕರ ಭಸ್ಮಕ್ಕೆ ನಿನ್ನ ಸ್ಪರ್ಶ ಆಗಬೇಕು ಅಂತ ಕೇಳಿದ. ಗಂಗೆ ಒಪ್ಪಿದ್ಲು. ಆಯಿತು, ನಾನು ಬೇಕಾದರೆ ನಿನ್ನ ಪ್ರಯತ್ನಕ್ಕೋಸ್ಕರ ನಿನಗೆ ಒಲಿದು ಇಳಿತೇನೆ. ಆದರೆ ಆಕಾಶದಿಂದ ದೇವಲೋಕದಿಂದ ನಾನು ಭೂಮಿಗಿಳಿಯುವಾಗ ನನ್ನ ರಭಸವನ್ನು ತಡೆಯೋರು ಯಾರು? ಅಷ್ಟು ಫೋರ್ಸ್ ನೀರಿಗೆ. ಸಾಮಾನ್ಯ ನೀರು ಹರಿಯಿದ್ರೇ ಕೊಚ್ಕೊಂಡು ಹೋಗ್ತದೆ. ಅಲ್ಲಿಂದ ನಾನು ಕೆಳಗಡೆ ಧುಮುಕುವಾಗ ನನ್ನ ವೇಗವನ್ನು ತಲೆಯಲ್ಲಿ ಧರಿಸೋರು ಯಾರು? ಹಾಗೇ ನಾನು ಭೂಮಿಗೆ ಬಿದ್ದರೆ ಭೂಮಿ ಬಿರುಕು ಬಿಟ್ಟು ಛಿದ್ರ ಆಗ್ತದೆ. ಭೂಮಿನೇ ನಾಶ ಆಗಿ ಹೋಗ್ತದೆ. ಅಂಥ ವೇಗ ಯಾರಿದ್ದಾರೆ ಹೇಳು ಅಂತ. ಯಾರಿದ್ದಾರೆ? ಗಂಗೆಯ ವೇಗ ಧರಿಸುವವರು ಅಷ್ಟು ಎತ್ತರದಿಂದ ಬೀಳುವಾಗ. ಕೊನೆಗೆ ಭಗೀರಥ ಮತ್ತು ರುದ್ರದೇವರನ್ನು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದರು. ರುದ್ರದೇವರು ಒಲಿದರು. ಏನಾಗಬೇಕು ಅಂತ ಕೇಳಿದರು. ನಮ್ಮ ಪೂರ್ವಿಕರ ಉದ್ಧಾರ ಆಗಬೇಕು.
ಗಂಗೆ ಪಾತಾಳಕ್ಕೆ ಬರಲಿಕ್ಕೆ ಒಪ್ಪಿದ್ದಾಳೆ. ಆದರೆ ದೇವಲೋಕದಿಂದ ಧುಮುಕಿದಾಗ ಅವಳ ವೇಗವನ್ನು ತಡೆಯೋರು ಒಬ್ಬರು ಬೇಕು. ಇಲ್ಲದಿದ್ದರೆ ಭೂಮಿನೇ ನುಚ್ಚುನೂರಾಗಿ ಅವ್ರನ್ನ ಉದ್ಧಾರ ಮಾಡಲಿಕ್ಕೆ ಹೋಗಿ ಇದ್ದವ್ರದ್ದೆಲ್ಲ ಸಂಹಾರ ಆಗಿಬಿಡ್ತದೆ. ಭೂಮಿನೇ ನುಚ್ಚುನೂರಾಗ್ತದೆ ಆ ವೇಗಕ್ಕೆ. ಅದರಿಂದ ಯಾರಾದರೂ ಗಂಗೆ ವೇಗ ತಡೆಯೋರು ಬೇಕು. ರುದ್ರದೇವರು ಹೇಳಿದರು, ನಾ ತಡಿತೇನೆ ಅಂತ. ನನ್ನ ತಲೆ ಮೇಲೆ ನಾನು ತಡಿತೇನೆ. ಅಲ್ಲಿಗೆ ಒಂದು ಸಮಸ್ಯೆ ಬಗೆಹರಿತು. ಮತ್ತೆ ತಪಸ್ಸು ಮಾಡಿದ ಗಂಗೆ ಒಲದ್ದು ಹೇಳಿದ, ರುದ್ರದೇವರು ತಯಾರಾಗಿದ್ದಾರೆ, ನೀನು ಭೂಮಿಗೆ ಧುಮುಕಬಹುದು, ತಲೆಯಲ್ಲಿ ಅವರು ಧರಿಸ್ತಾರೆ ಅಂತ. ಅಷ್ಟು ಹೇಳಿದಾಗ ಭಗೀರಥನಿಗೆ ಸ್ವಲ್ಪ ಅವಲೇಪ ಬಂತು. ನಾನು ಧುಮುಕಿದಾಗ ನನ್ನ ವೇಗವನ್ನು ರುದ್ರದೇವರು ತಡಿತಾರ, ಅವ್ರ ತಲೆನೇ ನುಚ್ಚುನೂರು ಮಾಡಿಬಿಡ್ತೇನೆ ಅಂತಂದು. ಎಲ್ಲಿ ಗಂಗೆ, ಎಲ್ಲಿ ರುದ್ರದೇವರು? ರುದ್ರದೇವರ ಕಕ್ಷೆ ಯಾವುದು? 5ನೇ ಕಕ್ಷೆ. ಮೊದಲನೇ ಸ್ಥಾನ ವಿಷ್ಣು, ಲಕ್ಷ್ಮಿ 2, 3ನೇದರಲ್ಲಿ ಬ್ರಹ್ಮ, ವಾಯು, 4ನೇ ಸ್ಥಾನದಲ್ಲಿ ಬರುವವರು ಸರಸ್ವತಿ, ಭಾರತಿ, 5ನೇ ಸ್ಥಾನ ರುದ್ರದೇವರದ್ದು. ಗಂಗೆಯ ಸ್ಥಾನ ಯಾವುದು? 20ನೇ ಕಕ್ಷೆ. 15 ಕಕ್ಷೆ ಕೆಳಗಿದ್ದಾಳೆ, 15 ಮೆಟ್ಲು ಕೆಳಗಿದ್ದಾಳೆ ಗಂಗೆ ತಾರತಮ್ಯದಲ್ಲಿ. ಅಂಥ ಗಂಗೆ ಅಂದ್ಲಂತೆ, ರುದ್ರದೇವರ ತಲೆನೇ ಹೋಳು ಮಾಡಿಬಿಡ್ತೇನೆ ಅಂತ. ಇದು ಮನೋನಿಯಾಮಕರಾದ ರುದ್ರದೇವರಿಗೆ ಗೊತ್ತಾಯಿತು, ಎಷ್ಟು ಗಂಗೆಗೆ ಅಹಂಕಾರ ಬಂದಿದೆ. ನನ್ನ ತಲೆ ಹೋಳು ಮಾಡ್ತಾಳಂತೆ, ಬರಲಿ ಅವಳು ಇಳಿಲಿ, ಅವಳನ್ನು ನನ್ನ ಜಟಾಜೂಟದಲ್ಲಿ ಬಂಧಿಸಿಬಿಡ್ತೇನೆ ಅಂತ ರುದ್ರದೇವರು ತಯಾರಾದರು. ಗಂಗೆ ಧುಮುಕಿದ್ಲು, ಒಂದು ಹನಿ ಕೆಳಗಡೆ ಬೀಳದಿದ್ದಾಗಿ ಇಡೀ ಜಟೆಯಲ್ಲಿ ಧರಿಸಿಬಿಟ್ರು ಗಂಗೆಯನ್ನು. ತಲೆಯಲ್ಲಿ ಹೋಳಾಗಲಿಲ್ಲ, ಏನಿಲ್ಲ, ಇಡೀ ಗಂಗೆ ಜಟೆಯಲ್ಲಿ ಸಿಗಾಕೊಂಡ್ಬಿಡ್ತು. ಭಗೀರಥಂದ, ನಿಮ್ಮಿಬ್ಬರು ಜಗಳದಲ್ಲಿ ನನಗೋಳೇನು ಅಂತಂದ. ಪಾತಾಳಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತಿಳಿಸಿದ್ರೆ ನಿನ್ನ ತಲೆಯಲ್ಲಿ ಹಿಡಿದುಬಿಟ್ಟಿಲ್ಲ ಮಹಾರಾಜ ಅಂತ ರುದ್ರದೇವ್ರನ್ನ ಕೇಳಿದ್ರು. ಮತ್ತು ಅವರಿಬ್ಬರಿಗೂ ಕಾಲಿಗೆ ಬಿದ್ದು ಬೇಡ್ಕೊಂಡ. ಆಗ ರುದ್ರದೇವರು, ಆಯಿತು, ಒಂದು ಪ್ರವಾಹ ಇಳಿಸ್ತೇನೆ ಅಂತ ತಮ್ಮ ತಲೆಯಿಂದ ಒಂದು ಪ್ರವಾಹವನ್ನು ಕೆಳಗಡೆ ಇಳಿಸಿದರು ಗಂಗೆಯನ್ನು. ಆ ಪ್ರವಾಹ ಬರ್ತಾ ಇದೆ. ಭಗೀರಥ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ? ಸಾಗರಕ್ಕೆ ಹೋಗಿ, ಸಾಗರದ ಮೂಲಕ ಕೆಳಗಿಳಿದು ಪಾತಾಳಕ್ಕೆ ಹೋಗಿ ಪೂರ್ವಿಕರು ಉದ್ಧಾರ ಆಗಬೇಕು. ಆ ಗಂಗೋತ್ರಿಯಿಂದ ಇಳಿದ ಆ ಗಂಗೆಯನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಮುಂದೆ ಭಗೀರಥ ಹೋಗ್ತಿದ್ದಾನೆ. ಹಿಂದೆ ರಭಸದಿಂದ ಗಂಗಾ ನದಿ ಬರ್ತಿದ್ದಾಳೆ. ಭಗೀರಥ ತೋರಿಸಿದ ದಾರಿಯಲ್ಲಿ ಇದ್ದಕ್ಕಿದ್ದಾಗೆ ಒಂದು ಸಲ ಭಗೀರಥ ನೋಡ್ತಾನೆ, ಗಂಗೆ ಇಲ್ಲವೇ ಇಲ್ಲ. ಹಿಂದೆ ಮುಂದೆ ಹೋಗ್ತಾ ಇದ್ದ, ಹಿಂದೆ ನೋಡಿದರೆ ಗಂಗೆ ಇಲ್ಲ. ಎಲ್ಲಿ ಹೋದ್ಲು ಅಂತ ಮತ್ತೆ ಸಮಸ್ಯೆ ಆಯಿತು. ನೋಡ್ತಾನೆ ಭಗೀರಥ, ಗಂಗೆ ಇಲ್ಲ. ಹುಡ್ಕೊಂಡು ಬಂದ ವಾಪಸ್ಸು. ಎಲ್ಲಿದ್ದಾಳೆ ಅಂದರೆ ಅಲ್ಲಿ ಜನ್ಮ ಋಷಿಗಳ ಆಶ್ರಮ ಇತ್ತು. ಆ ಜನ್ಮ ಋಷಿಗಳನ್ನು ಕೇಳಿದ, ನಾನು ಮುಂದೆ ಹೋಗ್ತಾ ಇದ್ದೆ, ಹಿಂದೆ ಗಂಗೆ ಬರ್ತಾ ಇದ್ಲು, ನೀವೇನಾದರೂ ನೋಡಿದ್ರ ಅಂತ. ನಾನೇ ನುಂಗೆ ಕುಡಿದು ಬಿಟ್ಟಿದ್ದೀನಿ ಅವಳನ್ನು ಅಂದರು. ನನ್ನ ಹೊಟ್ಟೆಯಲ್ಲಿದ್ದಾಳೆ, ಕುಡಿದು ಹಾಕಿಬಿಟ್ಟಿದ್ದೀನಿ ಅಂತ. ಯಾಕೆ ಅಂದರೆ ನನ್ನ ಪರ್ಣಕುಟೀರವನ್ನು ಕೊಚ್ಚಿ ಹಾಕಿಬಿಟ್ಲು ಗಂಗೆ. ಅದಕ್ಕೆ ಸಿಟ್ಟಿನಿಂದ ನಾನು ಅವಳನ್ನು ಪೂರ್ತಿ ಕುಡಿದು ಬಿಟ್ಟಿದ್ದೇನೆ ಎಂದು. ಮತ್ತೆ ವಿಘ್ನ ಬಂತಲ್ಲಪ್ಪ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು, ನನಗೆ ಬೇಕು, ಗಂಗೆ ಬೇಕು, ಪಾತಾಳಕ್ಕೆ ಕರ್ಕೊಂಡು ಹೋಗಬೇಕು, ಬಿಡ್ರಿ ಅಂತಂದಾಗ ಕಿವಿಯಿಂದ ಒಂದು ಪ್ರವಾಹ ಬಿಟ್ರಂತವ್ರು. ಆಗ ಜಾಹ್ನವಿ ಅಂತ ಹೆಸರು ಬಂದದ್ದು. ಅದಕ್ಕೆ ಜಾಹ್ನವಿ ಅಂತ ಹೆಸರು ಬಂತು. ಬಿಟ್ಟು ಅಂತೂ ಎಷ್ಟು ವಿಘ್ನ ಬಂತು ಭಗೀರಥನಿಗೆ. ಆ ವಿಘ್ನವನ್ನು ತಡ್ಕೊಂಡು ಮುಂದೆ ಕರ್ಕೊಂಡು ಹೋದ. ಪಾತಾಳಕ್ಕೆ ಹೋಗಿ ಅಲ್ಲಿ ಹರಿದಾಗ ಆ ಗಂಗೆಯ ಸ್ಪರ್ಶದಿಂದ 60,000 ಜನರು ಸ್ವರ್ಗಕ್ಕೆ ಹೋದರಂತೆ, ಉದ್ಧಾರ ಅದು ಭಗೀರಥ ಮಾಡಿದ ಪ್ರಯತ್ನ. ಅವನು ತನ್ನ ಒಂದು ಉದ್ದೇಶದಿಂದ ಗಂಗೆಯನ್ನು ತರಿಸಿದರೆ ಇವತ್ತು ಎಲ್ಲರೂ ಆ ಗಂಗೆಯಲ್ಲಿ ಪಾವನಗೊಳ್ತಾ ಇದ್ದಾರೆ. ಭಾಗೀರಥಿ ಅಂತಲೂ ಹೆಸರು ಬಂತು, ತ್ರಿಪಥಗಾಮಿನಿ ಅಂತ ಹೆಸರು ಬಂತು. 3 ದಾರಿಯಲ್ಲಿ ಹರಿದ್ಲು, ಆಕಾಶ, ಭೂಮಿ, ಪಾತಾಳ, 3 ಕಡೆ ಹರಿದಂಥ ನದಿ ಅಂದರೆ ಗಂಗಾ ನದಿ. ಭಾಗೀರಥಿ, ಜಾಹ್ನವಿ ಇತ್ಯಾದಿ ಹೆಸರುಗಳು ಕೂಡ ಬಂತು. ಆಮೇಲೆ ಭಗೀರಥ ಆ ಕರ್ಮ ಮಾಡಿ ಆ ಗಂಗಾ ಸ್ಪರ್ಶದಿಂದ ಅವರನ್ನು ಉದ್ಧಾರ ಮಾಡಿದಂಥ ಕಥೆ ಇದು. ಭಗೀರಥನ ಪ್ರಯತ್ನ ಎಷ್ಟು ಇವನಿಗೆ ವಿಘ್ನ ಬಂತು, ಆದರೂ ಕೂಡ ಎದುರಿಸಿ ಪೂರ್ವಿಕರನ್ನು ಉದ್ಧಾರ ಮಾಡಿದ ಮಹಾನುಭಾವ. ಆ ಭಗೀರಥನ ಮಗನೇ ಶ್ರುತ ಅಂತ ಅವನ ಹೆಸರು. ಶ್ರುತನ ಮಗ ನಾಭಾಗ, ನಾಭಾಗನ ಮಗ ಅಂಬರೀಷ, ಅಂಬರೀಷನ ಮಗ ಸಿಂಧುದ್ವೀಪ. ಈ ಸಿಂಧುದ್ವೀಪ ಅನ್ನುವ ರಾಜನ ಹೆಸರು ಎಲ್ಲರೂ ಕೇಳಿರ್ತಾರೆ. ಆಪೋಹಿಷ್ಠೇ ಚಿತ್ರಚಸ್ಯ ಸೂಕ್ತಸ್ಯ ಅಂಬರೀಷ ಸಿಂಧುದ್ವೀಪ ಋಷಿ ಅಂತ. ಆಪೋಹಿಷ್ಠ ಮಯೋ ಭುವಃ ತಾನ ಊರ್ಜೇ ದಧಾತನ ಮಹೇರಣ ಯಚಕ್ಷಸೇ ಯೋವ ಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಉಶತೀರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯ ಯಜಿನ್ವಥ ಆಪೋ ಜನಯಥಾಚನಃ ಅಂತ ಒಂದು ಸಣ್ಣ ಸೂಕ್ತ. ಇದರಿಂದ ಪ್ರೋಕ್ಷಣೆ ಮಾಡಿಕೊಂಡ್ರೆ ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ ಆಗ್ತದೆ. ಈ ವೇದ ಮಂತ್ರ ಕಂಡುಕೊಂಡವನು ಈ ಅಂಬರೀಷನ ಮಗ ಸಿಂಧುದ್ವೀಪ. ಅದಕ್ಕೆ ಆ ಮಂತ್ರ ಹೇಳುವಾಗ ಅಂಬರೀಷ
ಅಂದರೆ ಅಂಬರೀಷನ ಮಗ ಆಂಬರೀಷ, ಸಿಂಧುದ್ವೀಪ ಋಷಿ ಅಂತ ಅವನು ಸ್ಮರಣೆ ಮಾಡಿ ಮಂತ್ರ ಹೇಳ್ತಾರೆ. ಅಂಥ ವೇದಮಂತ್ರ ದ್ರಷ್ಟಾರನಾದ ಋಷಿ ಭಗೀರಥನ ವಂಶದಲ್ಲಿ ಮುಂದೆ ಬಂದವನು. ಭಗೀರಥನ ಮಗ ಶ್ರುತ, ಶ್ರುತನ ಮಗನೇ ನಾಭಾಗ, ನಾಭಾಗನ ಮಗ ಅಂಬರೀಷ, ಅಂಬರೀಷನ ಮಗ ಸಿಂಧುದ್ವೀಪ. ಇದೇ ಪರಂಪರೆಯಲ್ಲಿ ಮುಂದೆ ಸಿಂಧುದ್ವೀಪನ ಮಗ ಅಯುತಾಜಿತ್, ಅಯುತಾಜಿತನ ಮಗ ಋತುಪರ್ಣ, ಇವನ ಹೆಸರು ಬಹಳ ಪ್ರಖ್ಯಾತ. ಬೆಳಗ್ಗೆದ್ದು ಕೆಲವರ ಹೆಸರು ಹೇಳಬೇಕಂತೆ, ಅವತ್ತು ಇಡೀ ಕಲಿದೋಷ ನಮಗೆ ಅಂಟೋದಿಲ್ಲ. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ಬೆಳಗ್ಗೆದ್ದು ಇಷ್ಟು ಮಂದಿಯನ್ನು ಸ್ಮರಣೆ ಮಾಡಿದರೆ ಸಾಕು, ಹೆಸರು ಹೇಳಿದರೆ ಸಾಕು, ಕಲಿದೋಷ ನಿವಾರಣೆ ಆಗ್ತದೆ. ಕರ್ಕೋಟಕ ಅಂತ ಒಂದು ವಿಷದ ಸರ್ಪ, ಅದು ಮಹಾಭಾರತದ ನಳನ ಕಥೆಯಲ್ಲಿ ಬರ್ತದೆ. ದಮಯಂತಿ, ನಳಮಹಾರಾಜ, ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ, ಋತುಪರ್ಣ ಅಂತ ಅನ್ನೋ ರಾಜ ಸೂರ್ಯವಂಶದವನು. ಇವ್ರನ್ನ ಕೀರ್ತನೆ ಮಾಡಿದರೆ ಕಲಿನಾಶ ಅಂತ ಉಂಟು. ಅಂಥ ಋತುಪರ್ಣ ಇದೇ ವಂಶದವನು. ಋತುಪರ್ಣನ ಪರಂಪರೆಯಲ್ಲಿ ಮುಂದೆ ಅನೇಕ ರಾಜರು ಬಂದರು. ಅವರಲ್ಲಿ ದಶರಥ ಅಂತ ಪ್ರಸಿದ್ಧನಾದವನು. ದಿಲೀಪ, ಇನ್ನೊಬ್ಬ ದಿಲೀಪ ಇವನು. ಭಗೀರಥನ ತಂದೆ ಒಬ್ಬ, ಇವನೊಬ್ಬ ಬೇರೆ, ಅದೇ ದಿಲೀಪ ಅಂತ ಹೆಸರಿಟ್ಟುಕೊಂಡವನು. ಅವನ ಮಗ ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ. ಆ ದಶರಥನ ಮಗನೇ ರಾಮೋ ದಶರಥಾಜ್ಞೆ ಧರ್ಮಾತ್ಮ ಸುಮಹಾಯಶಃ. ಹೀಗೆ ಈ ಭಗೀರಥ ಇದೇ ವಂಶದಲ್ಲಿ ದಶರಥ ಮಹಾರಾಜ ಹುಟ್ಟಿದ. ಅವನು ಮಹಾಪರಾಕ್ರಮಿ. 10 ದಿಕ್ಕಿಗೆ ಅವನ ರಥ ಓಡ್ತಾ ಇತ್ತಂತೆ. ಮೇಲೆ ಸ್ವರ್ಗಕ್ಕೂ ಹೋಗ್ತಾ ಇತ್ತು ದೇವದಾನವರ ಯುದ್ಧದಲ್ಲಿ, ಪಾತಾಳಕ್ಕೆ ಹೋಗ್ತಿತ್ತು, 8 ದಿಕ್ಕಿಗೂ ಹೋಗ್ತಾ ಇತ್ತು. ಆದ್ದರಿಂದ ದಶರಥ ಅಂತ ಅವನಿಗೆ ಹೆಸರು. 10 ದಿಕ್ಕುಗಳಲ್ಲಿ ರಥ ಓಡಿಸ್ತಾ ಇದ್ದವನು. ಅವನ ಮಗನೇ ಧರ್ಮಾತ್ಮನಾಗಿರ್ತಕ್ಕಂಥ ಶ್ರೀರಾಮ. ರಾಮನ ಮಗ ಕುಶ, ಕುಶಲವ ಅಂತ ಇಬ್ಬರು. ಕುಶ ರಾಮನ ಮಗ. ಕುಶನ ಮಗ ಅತಿಥಿ, ಅತಿಥಿಯ ಮಗ ನಿಷಧ, ನಿಷಧನ ಮಗ ನಲ. ದಮಯಂತಿ ಪತಿ ನಲ ಬೇರೆ, ಇವನು ಬೇರೆ. ನಭ, ಅವನ ಮಗ ನಭ, ನಭನ ಮಗ ಪುಂಡರೀಕ, ಅವನ ಮಗ ಕ್ಷೇಮಧನ್ವ. ಅವನಿಗೆ ದೇವಾನೇಕ, ದೇವಾನೇಕನ ಮಗ ಅಹಿನಗು, ಅವನ ಮಗ ಸುಧನ್ವ, ಸುಧನ್ವನ ಮಗ ಅನಲ, ಅವನ ಮಗ ಉಕ್ಥ, ಉಕ್ಥನ ಮಗ ವಜ್ರನಾಭ, ಅವನ ಮಗ ಶಂಖ, ಶಂಖನ ಮಗ ಪುಷ್ಪ, ಪುಷ್ಪನ ಮಗ ಅರ್ಥಸಿದ್ಧಿ, ಅರ್ಥಸಿದ್ಧಿಗೆ ಸುದರ್ಶನ ಅನ್ನೋ ಮಗ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರ, ಶೀಘ್ರನ ಮಗ ಮರು. ಇವರೆಲ್ಲ ಇಕ್ಷ್ವಾಕು ವಂಶದಲ್ಲಿ ಬಂದಿರತಕ್ಕಂಥವ್ರು. ವಯೋಸ್ವತ ಮನುವಿನ ಪರಂಪರೆಯವರು. ವಯೋಸ್ವತ ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕು ವಂಶ ಪ್ರಭವಾ ಪ್ರಾಧಾನ್ಯನೇಹ ಕೀರ್ತಿತಾ. ಪ್ರಧಾನವಾಗಿ ಕೆಲವು ರಾಜರ ಕಥೆ ಹೇಳಿದ್ದೇನೆ. ಇದನ್ನು ಚೆನ್ನಾಗಿ ಶ್ರವಣ ಮಾಡಿದವರು ಪುತ್ರವಂತರಾಗ್ತಾರೆ, ಸೂರ್ಯನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳಿ ಫಲಸ್ತುತಿ ಹೇಳಿದರು. ಆಮೇಲೆ ಚಂದ್ರವಂಶದ ರಾಜರು ಅಂದರೆ ಯಾರು ಅದನ್ನು ಹೇಳ್ತಾರೆ. ಪರಮಾತ್ಮನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ. ಆ ಪರಂಪರೆದ್ದು ಈಗ ಹೇಳಿದ್ದು. ಬ್ರಹ್ಮದೇವರಿಗೆ ಮರೀಚಿ ಇದ್ದ ಹಾಗೆ ಇನ್ನೊಬ್ಬ ಮಗ ಅತ್ರಿ ಋಷಿಗಳು. ಅತ್ರಿ ಋಷಿಗಳ ಮಗನೇ ಚಂದ್ರ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ. ಅತ್ರಿ ಋಷಿಗಳು ತಪಸ್ಸು ಮಾಡುವಾಗ ಕಣ್ಣಿನಿಂದ ನೀರು ಬಂತಂತೆ. ಆ ನೀರಿನಿಂದ ಹುಟ್ಟಿದವನು ಅತ್ರಿ ನೇತ್ರ ಸಮುದ್ಭವ. ಅತ್ರಿ ಋಷಿಗಳ ಕಣ್ಣೀರಿನಿಂದ ಹುಟ್ಟಿದವನು ಚಂದ್ರ. ಹರ್ಷಾಶ್ರು, ಸಂತೋಷದ ಕಣ್ಣೀರು ಬಂದಾಗ ಹುಟ್ಟಿದ್ದು ಚಂದ್ರ. ಸಮುದ್ರದಿಂದಲೂ ಒಂದು ಸಲ ಹುಟ್ಟಿದ್ದ. ಅದಕ್ಕೆ ಚಂದ್ರನಿಗೆ ಅರ್ಘ್ಯ ಕೊಡುವಾಗ ಹೇಳ್ತಾರೆ, ಕ್ಷೀರೋದಾರ್ ನವಸಂಭೂತ ಅತ್ರಿ ನೇತ್ರ ಸಮುದ್ಭವ ಅಂತ. ಅತ್ರಿಯ ಕಣ್ಣಿನಿಂದ ಹುಟ್ಟಿದವನು. ಕ್ಷೀರ ಸಮುದ್ರದಿಂದಲೂ ಹುಟ್ಟಿದ್ದ. ಎರಡೂ ರೂಪ ಐಕ್ಯ ಹೊಂದಿತು. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ ಅಂತ ಒಬ್ಬ ರಾಜ. ಚಂದ್ರ ದೊಡ್ಡ ರಾಜಸೂಯಾಗ ಮಾಡಿದವನು, ಭಾರೀ ಪ್ರಸಿದ್ಧ ರಾಜಸೂಯಾಗ ಮಾಡಿದ ಚಂದ್ರ. ಅವನನ್ನು ಬ್ರಹ್ಮದೇವರು ನೀರಿನ ಅಧಿಪತಿ ಅಂತ ಮಾಡಿದರು. ಬ್ರಾಹ್ಮಣ ವರ್ಣದವರಿಗೆ ಅಧಿಪತಿ ಚಂದ್ರ, ನೀರಿನ ಅಧಿಪತಿ ಚಂದ್ರ. ಗಿಡಮರಗಳು, ಬಳ್ಳಿ, ಲತೆ, ಔಷಧಿ, ವನಸ್ಪತಿಗಳು, ಬೆಳೆ, ಅದರ ಅಧಿಪತಿ ಚಂದ್ರ. ಭಾರೀ ದೊಡ್ಡ ಜವಾಬ್ದಾರಿನೂ ಬಂತು ಅವನಿಗೆ. ಇಂಥ ಇವನ ಚಂದ್ರನ ಮಗನೇ ಬುಧ.
ಬುಧನ ಮಗ ಪುರೂರವ, ಅವನೂ ಕೂಡ ಮಹಾ ತೇಜಸ್ವಿ, ದಾನಶೀಲ, ಯಜ್ಞಯಾಗಗಳನ್ನು ಮಾಡಿದವನು, ಬ್ರಹ್ಮವಾದಿಯೂ ಆಗಿದ್ದ, ವೇದಾಂತ ಅಧ್ಯಯನ ಮಾಡಿದ್ದ, ಯುದ್ಧದಲ್ಲಿ ಎಲ್ಲ ಶತ್ರುಗಳನ್ನು ಸದೆಬಡಿತಿದ್ದ, ಸತ್ಯವಾದಿ, ಪುಣ್ಯಮತಿ, ಭಾರಿ ಪ್ರಶಂಸೆ ಮಾಡಿದ್ದ. ಒಂದು ಸಲ ಸ್ವರ್ಗಲೋಕದ ಸುಂದರಿ ಊರ್ವಶಿ ತಾನಾಗೆ ಬಂದು ಪುರೂರವನನ್ನು ಬಯಸಿದ್ಲಂತೆ, ಮದುವೆ ಮಾಡ್ಕೋಬೇಕು ಅಂತ. ಊರ್ವಶಿ ವರಯಾಮಾಸ ಹಿತ್ವಾ ಮಾನಂ ಯಶಸ್ವಿನಿ. ಎಷ್ಟು ಸ್ವಾಭಿಮಾನ ಇರ್ತದೆ ಸುರಲೋಕದ ಸುಂದರಿಯರಿಗೆ. ಆದರೂ ಹಿತ್ವಾ ಮಾನಂ, ಆ ಸ್ವಾಭಿಮಾನ ಬಿಟ್ಟು ಭೂಮಿಗೆ ಬಂದು ಪುರೂರವನನ್ನು ನನ್ನ ಮದುವೆ ಮಾಡ್ಕೋ ಅಂತ ಕೇಳಿದ್ದಂತೆ. ಬಹಳ ಅಪರೂಪ ಸ್ವರ್ಗಲೋಕದ ಸುಂದರಿಯರು ಬಂದು ಭೂಮಿಯಲ್ಲಿದ್ದವ್ರನ್ನ ಮದುವೆ ಮಾಡ್ಕೋ ಅಂತ ಕೇಳೋದು. ಕೇಳಿದ್ದು, ಇವನು ಒಪ್ಪಿದ, ಸಂತೋಷದಿಂದ ಒಪ್ಪಿದ ಪುರೂರವ. ಆದರೆ ಅವಳೇ ಕಂಡೀಷನ್ ಹಾಕಿದ್ಲಂತೆ. ತಾನಾಗೆ ಕೇಳಿ ಮತ್ತು ಕಂಡೀಷನ್ ಬೇರೆ ಹಾಕ್ತಾ ಇದ್ದಾಳೆ. ಏನು ಅಂದರೆ, ನಾನು ಸ್ವರ್ಗದಿಂದ ಹಾಗೇ ಬರ್ತೇನೆ, ನನ್ನ ಹತ್ರ 2 ಕುರಿ ಇರ್ತದೆ, ಆ 2 ಕುರಿಗಳನ್ನು ನೋಡ್ಕೋತಾ ಇರಬೇಕು ನೀನು, ಯಾರೂ ಕದ್ಕೊಂಡು ಹೋಗಬಾರ್ದು, ಹಾಗಾದ್ರೆ ಮದುವೆ ಮಾಡ್ಕೋತೀನಿ. ಆಯಿತು ಅಂತಂದ. ಸ್ವರ್ಗಲೋಕದ ಸುಂದರಿ ಕೇಳ್ತಿದ್ದಾಳೆ, ಕುರಿ ಕಾಯ್ಲಿಕ್ಕೂ ತಯಾರಾದ ಅವಳಿಗೋಸ್ಕರ. ಇನ್ನೊಂದು ಹೇಳಿದ್ಲು, ನಾನು ಸ್ವರ್ಗದ ಸುಂದರಿ, ತುಪ್ಪವೇ ನಾನು ಆಹಾರ, ನನ್ನ ಆಹಾರ ತುಪ್ಪ, ಅದು ಬಿಟ್ಟರೆ ಬೇರೆ ಸ್ವೀಕಾರ ಮಾಡೋದಿಲ್ಲ, ತುಪ್ಪವೇ ನನಗೆ ಬೇಕಾದ್ದು. ಆಯಿತು, ಅದನ್ನು ಬೇಕಾದಷ್ಟು ಕೊಡೋಣ ಅಂದ. ಮತ್ತೊಂದು ಕಂಡೀಷನ್ ಹಾಕಿದ್ಲು, ನೀನು ಯಾವತ್ತೂ ಯಾವ ಕ್ಷಣದಲ್ಲಿಯೂ ನನ್ನ ಕಣ್ಣಿಗೆ ವಿವಸ್ತ್ರನಾಗಿ ಬೀಳಬಾರ್ದು, ವಸ್ತ್ರರಹಿತನಾಗಿ ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ ಅದೊಂದು ಕಂಡೀಷನ್ ಹಾಕಿದ್ಲು. ಆಯಿತು ಅಂತ ಒಪ್ಕೊಂಡ, ಊರ್ವಶಿಯನ್ನು ಮದುವೆ ಮಾಡಿಕೊಂಡ. ಹೀಗೆ ಪುರೂರವ ಮಹಾರಾಜ ಚಂದ್ರವಂಶದವನು ಊರ್ವಶಿಯನ್ನು ಮದುವೆ ಮಾಡಿಕೊಂಡು ಅವಳ ಜೊತೆಗೆ ಸಂಸಾರ ಮಾಡಿಕೊಂಡಿದ್ದ. ಊರ್ವಶಿ ಬಂದು ಭೂಲೋಕಕ್ಕೆ ಬಂದು ಇವನನ್ನು ಮದುವೆ ಮಾಡಿಕೊಂಡದ್ರಿಂದ ಸ್ವರ್ಗಲೋಕದಲ್ಲಿದ್ದವರಿಗೆಲ್ಲ ಬೇಜಾರಾಯಿತು. ಊರ್ವಶಿನೇ ಬಿಟ್ಟು ಹೋದ್ಲಲ್ಲ ಸ್ವರ್ಗವನ್ನು, ಏನಾದರೂ ಮಾಡಿ ಕರ್ಕೊಂಡು ಬರಬೇಕು ಅವಳನ್ನು ಅಂತ. ಅದಕ್ಕೊಂದು ಉಪಾಯ ಮಾಡಿ, ಈ ನಿರ್ಬಂಧ ಹಾಕಿ ಅವಳು ಬಂದದ್ದು ಗೊತ್ತಿತ್ತು ಸ್ವರ್ಗದವರಿಗೆ. ಆದ್ದರಿಂದ ಕೆಲವು ಗಂಧರ್ವರು ಹೇಳಿದ್ರಂತೆ, ಅವಳನ್ನು ಕರ್ತರೋ ಸ್ವರ್ಗಕ್ಕೆ ವಾಪಸ್ಸು ಮರಳಿ ತರಲಿಕ್ಕೆ ನಮಗೆ ಉಪಾಯ ಗೊತ್ತು, ನಾವು ಮಾಡ್ತೇವೆ ಅಂತ. ಒಂದು ದಿವಸ ಆ ಗಂಧರ್ವರೆಲ್ಲ ಭೂಮಿಗೆ ಬಂದರು. ಅದರಲ್ಲಿ ಪ್ರಧಾನ ವಿಶ್ವಾವಸು ಅಂತ. ವಿಶ್ವಾವಸು ಅನ್ನೋ ಗಂಧರ್ವ ಕೆಲವು ಗಂಧರ್ವರನ್ನ ಕರ್ಕೊಂಡು ಭೂಮಿಗೆ ಬಂದ. ರಾತ್ರಿ ಹೊತ್ತು ಆ ಪುರೂರವ ರಾಜ ಊರ್ವಶಿಯನ್ನು ಮದುವೆ ಮಾಡಿಕೊಂಡಿದ್ದನಷ್ಟೇ. ಎರಡು ಕುರಿಗಳಿದ್ವಲ್ಲ, ಅದನ್ನು ಕಾಯಬೇಕು ಅಂತ ಬೇರೆ ನಿರ್ಬಂಧ ಮಾಡಿದ್ದು. ಆ ಕುರಿಗಳನ್ನು ಮಂಚದ ಕಾಲಿಗೆ ಕಟ್ಟಿ ಹಾಕ್ಕೊಂಡಿರ್ತಿದ್ದಂತೆ. ಯಾವಾಗ ಮಂಚದ ಕಾಲಿಗೆ ಕಟ್ಟಿದ್ದ, ರಾತ್ರಿ ಮಲ್ಕೊಂಡಿದ್ದಾನೆ. ತುಪ್ಪನೂ ಯಥೇಚ್ಛವಾಗಿ ಕೊಡ್ತಾ ಇದ್ದ, ಬೇಕಾದಷ್ಟು ತುಪ್ಪನ್ನು ತಿನ್ನಲಿಕ್ಕೆ. ಕುರಿಯನ್ನು ಸಂರಕ್ಷಣೆ ಮಾಡ್ತಿದ್ದ. ರಾತ್ರಿ ಮಲಗಿದ್ದಾನೆ. ಅವತ್ತಿನ ದಿವಸ ಅವನ ಮೈಯಲ್ಲಿ ವಸ್ತ್ರ ಇದ್ದಿಲ್ಲ, ಕತ್ತಲೆ ಇತ್ತು, ವಸ್ತ್ರ ಇದ್ದಿಲ್ಲ. ಗಂಧರ್ವರು ಬಂದರು, ಒಂದು ಕುರಿಯನ್ನು ಬಿಚ್ಚಿಕೊಂಡು ಹೋದರು. ಗೊತ್ತಾಯ್ತು ಅವಳಿಗೆ, ಅಯ್ಯೋ ಕುರಿ ಹೋಗ್ತಾ ಇದೆ ಅಂತ. ಇವನು ಹೇಳೋ ಹಾಗಿಲ್ಲ, ಮೈ ಮೇಲೆ ವಸ್ತ್ರ ಇಲ್ಲ, ವಿವಸ್ತ್ರನಾಗಿ ಕಣ್ಣಿಗೆ ಬೀಳಬಾರ್ದು, ಹಾಗೇ ಇದ್ದ. ಮತ್ತೊಂದು ಕುರಿಯನ್ನು ಕದ್ಕೊಂಡು ಹೋದರು. ಅವಳು ಇನ್ನೂ ಜೋರಾಗಿ ಕೂಗ್ತಾ ಇದ್ದಾಳೆ, ಅಯ್ಯೋ ಕುರಿ ಹೋಗ್ತಾ ಇದೆ, ನೀ ಸುಮ್ಮನೆ ಇದೆಯಲ್ಲ ಅಂತ. ಓಡಿಬಿಟ್ಟ. ಹಿಡಿತೇನೆ ಆ ಕುರಿಯನ್ನು ಅಂಥೇಳಿ ಓಡಿದ. ಆವಾಗ ಆ ಗಂಧರ್ವರು ತಮ್ಮ ಶಕ್ತಿಯಿಂದ ಬೆಳಕನ್ನು ಸೃಷ್ಟಿ ಮಾಡಿಬಿಟ್ರು. ಕುರಿ ಹಿಡಿಲಿಕ್ಕೆ ಹೋದ, ಬೆಳಕು ಸೃಷ್ಟಿ ಆಯಿತು. ವಿವಸ್ತ್ರನಾಗಿ ಕಣ್ಣಿಗೆ ಬಿದ್ದ. ಅಷ್ಟೊತ್ತಿಗೆ ಕುರಿನೂ ಹೋಗಿತ್ತು, ವಿವಸ್ತ್ರನಾಗಿ ಕಣ್ಣಿಗೂ ಬಿದ್ದ. ಆಗ ಊರ್ವಶಿ ಹೇಳಿದ್ದು, ನನ್ನ ನಿರ್ಬಂಧ ಮೀರಿ ಹೋಯಿತು, ಕಣ್ಣಿಗೆ ಬಿದ್ದು ವಸ್ತ್ರ ಇಲ್ಲದೇನೆ ಕುರಿಯೂ ಹೋಯಿತು, ನಾನು ನಿನ್ನ ಜೊತೆಗೆ ಇರೋದಿಲ್ಲ ಅಂತ ಸ್ವರ್ಗಕ್ಕೆ ಹೋಗಿಬಿಟ್ಟು. ದೇವತೆಗಳು ಸ್ವರ್ಗಕ್ಕೆ ಕರೆಸ್ಕೊಳ್ಳಿಕ್ಕೆ ಮಾಡಿದ ಉಪಾಯ ಇದು. ಈ ಉಪಾಯದಿಂದ ಊರ್ವಶಿ ಸ್ವರ್ಗಕ್ಕೆ ಹೋದ. ಪುರೂರವ ಒಬ್ಬಂಟಿಗನಾದ. ಆಮೇಲೆ ಪುರೂರವನಿಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಆ ಊರ್ವಶಿಯನ್ನು ಕಳ್ಕೊಂಡದ್ರಿಂದ ಹುಚ್ಚು ಹಿಡಿದಂತೆಯೇ ಆಯ್ತಂತೆ. ಹುಚ್ಚೇ ಹಿಡಿತು. ಮೈ ಮೇಲೆ ಬಟ್ಟೆನೇ ಇಲ್ಲದೇನೆ ಉಟ್ಕೊಂಡಿದ್ದೀನೋ ಇಲ್ಲೋ ಅನ್ನೋ ಎಚ್ಚರ ಇಲ್ಲದೆ ಬೀದಿ ಬೀದಿ ತಿರುಗ್ತಾ ಇದ್ದಾನಂತೆ. ಕಂಡವ್ರನ್ನ ಕೇಳುತ್ತಿದ್ದಾನೆ, ಊರ್ವಶಿನ ನೋಡಿದಿರಾ ಎಲ್ಲಿಯಾದರೂ? ಊರ್ವಶಿನ ನೋಡಿ, ಗಿಡ ಮರಗಳನ್ನು ಮಾತಾಡಿಸ್ತಾ ಇದ್ದಾನೆ, ಊರ್ವಶಿನ ನೋಡಿದಿರಾ? ಕಾಳಿದಾಸ ದೊಡ್ಡ ಒಂದು ಕಾವ್ಯನೇ ಬರೆದುಬಿಟ್ಟಿದ್ದಾನೆ ಈ ಪುರೂರವ ಮತ್ತು ಊರ್ವಶಿ ಮೇಲೆ. ಒಂದು ದೊಡ್ಡ ನಾಟಕ ಬರೆದಿದ್ದಾನೆ ಸಂಸ್ಕೃತದಲ್ಲಿ. ಅಷ್ಟು ಉನ್ಮಾದಾವಸ್ಥೆಗೆ ಹೋಗಿ ಊರ್ವಶಿಯನ್ನು ಹುಡುಕ್ತಾ ಇದ್ದ. ಒಂದೊಂದು ಸಲ ಅನ್ನಿಸ್ತಿತ್ತಂತೆ, ಚಂದ್ರವಂಶದ ದೊಡ್ಡ ಚಕ್ರವರ್ತಿ ನಾನೆಲ್ಲಿ, ಆ ಊರ್ವಶಿಯಲ್ಲಿ ನಾನು ಮಾಡ್ತಾ ಇರೋ ಕೆಲಸ ಏನು? ಒಂದು ಹೆಣ್ಣಿಗೋಸ್ಕರ ಹುಚ್ಚಿನಂತೆ ಅಲಿತಾ ಇದ್ದೀನಲ್ಲ, ಇದು ನನಗೆ ಶೋಭೆ ತರೋದಿಲ್ಲ ಅಂತ ವಾಪಸ್ ಬರ್ತಿದ್ದಂತೆ. ಮತ್ತೆ ಮನಸ್ಸು ಬದಲಾಗಿ ಸಿಗ್ತಾಳೋ ನೋಡೋಣ ಅಂತ ಮತ್ತೆ ಹುಡುಕ್ತಿದ್ದಂತೆ. ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಲಕ್ಷ್ಯನೇ ಇಲ್ಲ. ಊರ್ವಶಿ ಇಷ್ಟು ತಲೆ ಕೆಟ್ಟು ಹೋಯಿತು ಅವನಿಗೆ, ಪುರೂರವ ರಾಜನಿಗೆ. ಅದಕ್ಕೆ ಹೇಳ್ತಾರೆ,
ಯಾವುದನ್ನು ಅತಿಯಾಗಿ ವ್ಯಾಮೋಹ ಮಾಡಬಾರ್ದು ಅಂತ. ಯಾವುದರಲ್ಲಿಯೂ ಅತಿ ವ್ಯಾಮೋಹ ಮಾಡಿದರೆ ಪುರೂರವನ ಗತಿ ಆಗ್ತದೆ. ಕೊನೆಗೊಂದು ದಿವಸ ಹೀಗೇ ಹುಡುಕುವಾಗ ಒಂದು ಸರೋವರದ ಹತ್ತಿರ ಊರ್ವಶಿ ಬಂದಿದ್ಲಂತೆ. ಕೆಲವು ಗೆಳತಿಯರ ಜೊತೆಗೆ ಊರ್ವಶಿ ಬಂದಿದ್ಲು. ಇವನನ್ನು ನೋಡಿದ್ಲು, ಹೇಳಿದ್ಲಂತೆ, ಇಷ್ಟು ಯಾಕೆ ಹುಚ್ಚರಂತೆ ತಿರುಗ್ತಾ ಇದ್ದೀರಿ, ಇನ್ನೊಂದು ವರ್ಷ ತಾಳ್ರಿ, ನಾನೀಗ ಗರ್ಭಿಣಿಯಾಗಿದ್ದೇನೆ, ಮಕ್ಕಳು ಹುಟ್ಟುತ್ತಾರೆ, 1 ಸಂವತ್ಸರಕ್ಕೆ ಮಕ್ಕಳು ಹುಟ್ಟುತ್ತಾರೆ, ಆವಾಗ ನಾನು ಬಂದು ಆ ಮಕ್ಕಳನ್ನು ನಿಮಗೆ ಕೊಡ್ತೇನೆ, 1 ದಿವಸ ನಿಮ್ಮ ಜೊತೆಗೆ ವಾಸ ಮಾಡಿ ಮತ್ತೆ ನಾನು ನನ್ನ ಲೋಕಕ್ಕೆ ಹೋಗ್ತೇನೆ, 1 ದಿವಸದ ಮಟ್ಟಿಗೆ ಇರ್ತೇನೆ ನಿಮ್ಮ ಜೊತೆಗೆ, ಮಕ್ಕಳನ್ನು ಕೊಡ್ತೇನೆ. ಇಷ್ಟು ಹೇಳಿದ ಮೇಲೆ ಇವನು ಬಂದ. 1 ವತ್ಸರ ಕಳೀತು. ಮಾತಿನ ಪ್ರಕಾರ ಊರ್ವಶಿ ಬಂದು ಅಷ್ಟೊತ್ತಿಗೆ 6 ಮಕ್ಕಳು ಹುಟ್ಟಿದ್ರು. 6 ಮಕ್ಕಳನ್ನು ಕರ್ಕೊಂಡು ಪುರೂರವನಿಗೆ ಕೊಟ್ಟು 1 ದಿವಸ ಇದ್ದು ಹೋಗುವಾಗ ಮತ್ತೆ ಅಳ್ಳಿಕ್ಕೆ ಶುರು ಮಾಡಿದ. ಮತ್ತೆ ನನಗೆ ಮೊದಲಿನಂತೆ ಹುಚ್ಚಿಡಿತದೆ ನೀವು ಹೋದರೆ ಅಂತ. ಆಗ ಅವಳು ಹೇಳಿದ್ದು, ಗಂಧರ್ವರನ್ನು ನೀನು ಪ್ರಾರ್ಥನೆ ಮಾಡು, ಗಂಧರ್ವರು ನಿನ್ನನ್ನು ನನ್ನ ಲೋಕಕ್ಕೆ ಕರ್ಕೊಂಡು ಬರ್ತಾರೆ, ನನ್ನ ಜೊತೆಗೆ ಇರ್ಬೋದು ಅಂತ ಹೇಳೋದು. ಗಂಧರ್ವರನ್ನ ಬೇಡ್ಕೊಂಡ. ಅಲ್ಲಿಂದ ಗಂಧರ್ವರು ಬಂದು ಒಂದು ಪಾತ್ರೆಯಲ್ಲಿ ಬೆಂಕಿ ಅಗ್ನಿ ಹಾಕಿ ಕೊಟ್ಟರು. ಈ ಪಾತ್ರೆಯಲ್ಲಿರೋ ಅಗ್ನಿಯಲ್ಲಿ ನೀನು ಹೋಮ ಮಾಡು, ಅದರಿಂದ ನಿನಗೆ ಗಂಧರ್ವ ಲೋಕ ಪ್ರಾಪ್ತಿ ಆಗ್ತದೆ, ಊರ್ವಶಿ ಜೊತೆಗೆ ಇರ್ಬೋದು ಅಂತ ಅಗ್ನಿ ಕೊಟ್ಟು ಗಂಧರ್ವರು ಹೋದರು. ಒಂದು ಕಡೆ ಇಟ್ಟು ಹೋದರು. ಇವನು ಏನು ಮಾಡಿದ, ಆ ಅಗ್ನಿನೂ ಇದೆ, ಅಲ್ಲಿ ಊರ್ವಶಿ ಮಕ್ಕಳನ್ನೂ ಕೊಟ್ಟು ಹೋಗಿದ್ಲು. ಕಾಡಿನಲ್ಲಿ ಮಕ್ಕಳನ್ನೂ ಮನೆಗೆ ತರಬೇಕು, ಗಂಧರ್ವ ಲೋಕ ಪ್ರಾಪ್ತಿಗಾಗಿ ಅಗ್ನಿಯನ್ನೂ ಮನೆಗೆ ತರಬೇಕು. ಎರಡೂ ಒಟ್ಟಿಗೆ ತರೋ ಹಾಗಿಲ್ಲ, ಅದು ಶಾಸ್ತ್ರ ಇದೆ. ಮಕ್ಕಳನ್ನು ಮತ್ತು ಬೆಂಕಿಯನ್ನು ಒಟ್ಟಿಗೆ ತರಬಾರ್ದು ಅಂತ. ಗೊತ್ತಿಲ್ಲದಿದ್ದವರು ಕೆಲವರು ಹಾಗೆ ಮಾಡ್ತಾರೆ. ಧೂಪಕ್ಕೆ ತೊಗೊಂಡು ಬಾ ಅಂತ ಯಾರಾದರೂ ಹೇಳಿದರೆ, ಸಣ್ಣ ಕೂಸಿದ್ದರೆ ಕೂಸನ್ನು ಸೊಂಟದಲ್ಲಿ ಇಟ್ಟುಕೊಂಡು ಇನ್ನೊಂದು ಸೌಟಿನಲ್ಲಿ ಬೆಂಕಿ ಹಿಡ್ಕೊಂಡು ಬರ್ತಾರೆ. ಹಾಗೆ ಬರಬಾರ್ದು. ಅಗ್ನಿ ಮತ್ತು ಕೂಸುಗಳನ್ನು ಒಟ್ಟಿಗೆ ತೊಗೊಂಡು ಹೋಗಬಾರ್ದು, ಎಲ್ಲಿಯೂ ಸಂಚಾರ ಮಾಡಬಾರ್ದು ಒಟ್ಟಿಗೆ ಇಟ್ಟುಕೊಂಡು. ಅದಕ್ಕೆ ಇವನೇನು ಮಾಡಿದ, ಅಗ್ನಿಯನ್ನು ಆಮೇಲೆ ತೊಗೊಂಡು ಹೋಗೋಣ, ಎರಡು ಒಟ್ಟಿಗೆ ತೊಗೊಂಡು ಹೋಗಬಾರ್ದು, ಮೊದಲು ಕೂಸುಗಳನ್ನು ತೊಗೊಂಡು ಹೋಗೋಣ ಅಂತ ಹೇಳಿ 6 ಮಕ್ಕಳನ್ನು ತಂದು ಮನೆಗೆ ಬಿಟ್ಟ. ಆಮೇಲೆ ಅಗ್ನಿ ತರೋಣ ಅಂತ ಮತ್ತೆ ಕಾಡಿಗೆ ಬಂದ. ಬರೋ ಹೊತ್ತಿಗೆ ಅಗ್ನಿ ಪಾತ್ರೆನೇ ಇಲ್ಲ. ಇದ್ದರೆ ಅದರಲ್ಲಿ ಹೋಮ ಮಾಡಿ ಗಂಧರ್ವ ಲೋಕಕ್ಕೆ ಹೋಗಬೇಕು, ಆ ಪಾತ್ರೆನೇ ನಾಪತ್ತೆ. ಮತ್ತೆ ಕಂಗಾಲಾಗಿಬಿಟ್ಟ. ಗಂಧರ್ವರು ಹೇಳಿದ್ರಂತೆ, ಅಶರೀರರಾಗಿ ಗಂಧರ್ವರು ಹೇಳಿದರು, ಅಗ್ನಿ ಇಟ್ಟ ಪಾತ್ರೆಯಲ್ಲಿ ಒಂದು ಅಶ್ವತ್ಥ ಮರ ಹುಟ್ಟಿದೆ, ಮತ್ತೊಂದು ಶಮಿ ವೃಕ್ಷ ಹುಟ್ಟಿದೆ, ಬನ್ನಿ ಗಿಡ ಅಂತಾರೆ, ಬನ್ನಿ ಗಿಡ ಮತ್ತು ಅಶ್ವತ್ಥ ಮರ 2 ಹುಟ್ಟಿದೆ. ಆ 2ರ ಕೊರಡಿನಿಂದ ನೀನು ಘರ್ಷಣೆ ಮಾಡು, ಬೆಂಕಿ ಹುಟ್ಟುತ್ತೆ, ಆ ಬೆಂಕಿಯಲ್ಲಿ ಹೋಮ ಮಾಡು. ಅಗ್ನಿ ಅಂತೂ ಹೋಗಿದೆ. ಆ ಅಗ್ನಿಯಿಂದಲೇ ಹುಟ್ಟಿದ್ದು 2 ಮರ. ಅಗ್ನಿಗರ್ಭಾಂ ಶಮೀಮಿವ ಅಂತಾರೆ. ಶಮಿ ವೃಕ್ಷದಲ್ಲಿ ಬೆಂಕಿ ಇರ್ತದೆ, ಎಲ್ಲ ಮರದಲ್ಲಿ ಇರೋದಿಲ್ಲ, ಶಮಿ ವೃಕ್ಷದಲ್ಲಿ ಇರ್ತದೆ, ಅಶ್ವತ್ಥ ಮರದಲ್ಲಿ ಇರ್ತದೆ. ಅರಣಿಮಥನ ಅಂತ ಮಾಡಿ ಬೆಂಕಿಯನ್ನು ಸೃಷ್ಟಿ ಮಾಡಿ ಹೋಮ ಮಾಡ್ತಾರೆ. ಈಗಲೂ ದೊಡ್ಡ ದೊಡ್ಡ ಯಾಗ ಮಾಡುವಾಗ ಅರಣಿಮಥನ ಅಂತ ಮಾಡ್ತಾರೆ. 2 ಕೊರಡು, ಯಾವುದ್ಯಾವುದೋ ಕೊರಡು ಆಗೋದಿಲ್ಲ, ಅದು ಒಂದು ಶಮಿ ವೃಕ್ಷದ್ದು, ಒಂದು ಅಶ್ವತ್ಥ ಮರದ್ದು, 2 ಮಾಡಿ ಕಡಗೋಲಿನಂತೆ ಇಟ್ಟು ಘರ್ಷಣೆ ಮಾಡಿದರೆ ಆವಾಗ ಬೆಂಕಿ ಉತ್ಪತ್ತಿ ಆಗ್ತದೆ. ಇವತ್ತಿಗೂ ಉಂಟು ಆ ರೀತಿ ಉತ್ಪತ್ತಿ ಆಗೋದು. ಆದರೆ ಆ ಪಾತ್ರೆ ಇಲ್ಲ ಮತ್ತು ಅಗ್ನಿ ಇಲ್ಲ. ಅಗ್ನಿ ಗರ್ಭವಾಗಿ ಶಮಿ ವೃಕ್ಷ, ಅಶ್ವತ್ಥ ವೃಕ್ಷ ಬೆಳೆದಿತ್ತು. ಹೊರಡು ಮಾಡಿ ಅದರಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಹೋಮ ಮಾಡಿ ಆಮೇಲೆ ಗಂಧರ್ವ ಲೋಕಕ್ಕೆ ಹೋಗ್ತಾನೆ. ಇದೇ ಪುರೂರವರಾಜನ ಕಥೆ. ಆ ಪುರೂರವನಿಗೆ ಮಕ್ಕಳು ಹುಟ್ಟಿದ್ರು. ಊರ್ವಶಿಯಲ್ಲಿ ಕೊಟ್ಟು ಹೋಗಿದ್ಲು. ಆಯುರಾಜ, ಅಮಾವಸು, ವಿಶ್ವಾಯು, ಧೃತಾಯು, ದೃಢಾಯು, ವನಾಯು, ಶತಾಯು ಅಂತ ಆ 6 ಜನ ಮಕ್ಕಳವರು. ಅವರಲ್ಲಿ ಒಬ್ಬೊಬ್ಬರದ್ದೇ ಕಥೆ ಹೇಳ್ತಾರೆ. ಈ ಪುರೂರವನ 6 ಜನ ಮಕ್ಕಳಲ್ಲಿ ಅಮಾವಸು ಅಂತ ಒಬ್ಬ ಊರ್ವಶಿಯಲ್ಲಿ ಹುಟ್ಟಿದವನು. ಅಮಾವಸುವಿನ ಮಗನೇ ಭೀಮ. ಪಾಂಡವರಲ್ಲಿ ಸೇರಿದ ಭೀಮ ಅಲ್ಲ, ಇವನೊಬ್ಬ ಭೀಮ. ಅವನ ಮಗ ಕಾಂಚನಪ್ರಭ. ಕಾಂಚನಪ್ರಭನ ಮಗ ಸುಹೋತ್ರ. ಸುಹೋತ್ರನ ಮಗನೇ ಜಹ್ನು, ಅವನು ಋಷಿ ಆಗ್ತಾನೆ ಆಮೇಲೆ. ಜಹ್ನುವಿನ ಮಗನೇ ಯುವನಾಶ್ವ, ಇದು ಸುನಹ. ಜಹ್ನುವಿನ ಮಗ ಸುನಹ. ಸುನಹನ ಮಗ ಅಜಕ. ಅಜಕನ ಮಗ ಬಲಾಕಾಶ್ವ. ಬಲಾಕಾಶ್ವನ ಮಗ ಕುಶ. ಕುಶನ ಮಗ ಕೌಶಿಕ. ಆ ಕೌಶಿಕನೇ ಇಂದ್ರನಂಥ ಮಗ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ. ಆವಾಗ ಹುಟ್ಟಿದವನೇ ಗಾಧಿರಾಜ, ಇಂದ್ರನ ಅವತಾರ ಗಾಧಿ, ಕುಶಿಕನ ಮಗ.
ಆ ಗಾಧಿರಾಜನ ಮಗನೇ ವಿಶ್ವಾಮಿತ್ರ. ಬ್ರಾಹ್ಮಣರಾಗಿಬಿಟ್ರು, ಅವರೆಲ್ಲ ಬ್ರಾಹ್ಮಣರಾದರು ಅಲ್ಲಿಂದ. ಇದು ಅಮಾವಾಸ್ಯನ ಪರಂಪರೆ. ಇನ್ನೊಬ್ಬ ಮಗ ಪುರೂರವನಿಗೆ ಆಯುರಾಜ. ಆಯುರಾಜನ ಮಗ ರಜಿರಾಜ. ರಜಿರಾಜನ ಕಥೆ ಬಹಳ ರೋಚಕ. ಅದನ್ನು ಹೇಳ್ತಾ ಇದ್ದಾರೆ ವೈಶಂಪಾಯನರು. ಆಯುರಾಜನ ಮಗ ರಜಿರಾಜ ಅಂತಿದ್ದ, ಅವನ ಮಗನೇ ನಹುಷ. ಇರಲಿ ಅದು ಮುಂದೆ. ಅಂತೂ ರಜಿರಾಜ ಎಂಥ ಸಮರ್ಥನಾಗಿದ್ದ ಅಂದರೆ ದೇವದಾನವ ಯುದ್ಧದಲ್ಲಿ ದೇವರಿಗೆ ಸಹಾಯ ಮಾಡ್ತಿದ್ದಂತೆ. ಒಮ್ಮೆ ದೇವದಾನವರ ಯುದ್ಧ ಪ್ರಸಂಗ ಬಂತು. ದಾನವರು ಬ್ರಹ್ಮದೇವರ ಹತ್ರ ಹೋಗಿ ಕೇಳಿದರು, ನಮಗೆ ಜಯ ಬರಬೇಕಾದ್ರೆ ಏನು ಮಾಡಬೇಕು ಅಂತ. ಬ್ರಹ್ಮದೇವರು ಹೇಳಿದರು, ಜಯ ಬರಬೇಕಾದ್ರೆ ರಜಿರಾಜ ಅಂತಿದ್ದಾನೆ ಚಂದ್ರವಂಶದಲ್ಲಿ, ಅವನ ಸಹಾಯ ಪಡೀರಿ, ನಿಮಗೆ ಜಯ ಸಿಗ್ತದೆ ಅಂತ. ದಾನವರು ಭೂಲೋಕಕ್ಕೆ ಬಂದು ರಜಿರಾಜನ ಹತ್ರ ಬಂದರು. ನಮಗೂ ದೇವತೆಗಳಿಗೂ ಯುದ್ಧ, ನೀನು ನಮ್ಮ ಪಕ್ಷಕ್ಕೆ ನಿಂತು ಸಹಾಯ ಮಾಡಬೇಕು ಅಂತ ಕೇಳಿದರು. ರಜಿರಾಜ ಹೇಳಿದ ದಾನವರಿಗೆ, ನಿಮ್ಮ ಪಕ್ಷಕ್ಕೆ ಬಂದು ಸಹಾಯ ಮಾಡ್ತೇನೆ ಬೇಕಾದ್ರೆ ನಾನು, ಆದರೆ ನಾನು ಸಹಾಯ ಮಾಡಿದರೆ ಜಯ ಬರೋದು ನಿಶ್ಚಿತ, ನಿಮಗೆ ಗೆಲುವು ನಿಶ್ಚಿತ. ನೀವು ಗೆದ್ದ ಮೇಲೆ ಸ್ವರ್ಗದ ಸಿಂಹಾಸನ ನನಗೆ ಬಿಟ್ಟುಕೊಡ್ಬೇಕು ಅಂತ ಕೇಳಿದ. ಅವ್ರು ಹೇಳಿದರು, ನಾವು ಅದಕ್ಕೆ ಹಿಡಿದಿರೋದು ಜಗಳ ಅಂತ ಇವರಂದರು. ಸ್ವರ್ಗದ ಸಿಂಹಾಸನಕ್ಕೆ ಜಗಳ, ಅದನ್ನು ಅವನಿಗೆ ಕೊಡೋದಾದ್ರೆ ಅವನಿಗೆ ಬಿಟ್ಬಿಡ್ಬೋದು. ಅವನು ಒಪ್ಪಲಿಲ್ಲ, ರಜಿ ಬಿಟ್ಬಿಟ್ಟ. ಆಮೇಲೆ ದೇವತೆಗಳು ಹೋದರು ಬ್ರಹ್ಮದೇವರ ಹತ್ರ, ನಮಗೆ ಜಯ ಬರಬೇಕಾದ್ರೆ ಏನು ಮಾಡಬೇಕು? ಬ್ರಹ್ಮದೇವರು ಅದೇ ಮಾತೇ ಹೇಳಿದರು, ಯಥೋ ರಜಿಹಿ ತಥೋ ಜಯ. ಎಲ್ಲಿ ರಜಿ ಇರ್ತಾನೋ ಅಲ್ಲಿ ಜಯ ಅಂತ ಹೇಳಿದರು. ದೇವತೆಗಳೆಲ್ಲ, ಇಂದ್ರಾದಿ ದೇವತೆಗಳು ರಜಿರಾಜನ ಹತ್ರ ಬಂದು, ನಮಗೆ ಸಹಾಯ ಮಾಡಬೇಕು, ನೀನು ನಮ್ಮ ಪಕ್ಷಕ್ಕೆ ನಿಲ್ಲಬೇಕು ಅಂತ ಕೇಳಿದರು. ಇಂದ್ರಾದಿಗಳು. ರಜಿರಾಜ ಹೇಳಿದ, ಆಯಿತು ನಿಮ್ಮ ಪಕ್ಷಕ್ಕೆ ಬರ್ತೇನೆ, ಸಹಾಯ ಮಾಡ್ತೇನೆ, ಆದರೆ ನೀವು ಗೆದ್ದ ಮೇಲೆ ಸಿಂಹಾಸನ ನನಗೆ ಕೊಡಬೇಕು ಅಂತ ಕೇಳಿದ್ರು. ಸ್ವರ್ಗದ ಸಿಂಹಾಸನ ನನಗೆ ಬಿಟ್ಟು ಕೊಡಬೇಕು. ಆಗಲಿ ಅಂದ್ಬಿಟ್ಟ ಇಂದ್ರ. ಇದು ಬುದ್ಧಿವಂತಿಕೆ. ನೋಡೋಣ, ಇನ್ನು ಯುದ್ಧ ಆಗಿ ಜಯ ಗಳಿಸಿದ ಮೇಲೆ ಏನಾಗ್ತದೋ ನೋಡೋಣ. ಅಲ್ಲಿವರೆಗೆ ಅವನಿದ್ದರೆ ಸರಿ, ಅಕಸ್ಮಾತ್ ಏನಾದರೂ ಹೋಗೇ ಬಿಟ್ಟರೆ ನಮಗೆ ಉಳಿತಲ್ಲ. ಸುಮ್ಮನೆ ಮುಂದಾಗೋದನ್ನು ಬೇಡ ಅಂತ ಅನ್ನಬಾರ್ದು. ನೋಡೋಣ, ಈಗಂತೂ ಒಪ್ಪಿದ್ರಾಯಿತು ಅಂತ ಇಂದ್ರ ಒಪ್ಪಿಬಿಟ್ಟ. ಸ್ವರ್ಗದ ಸಿಂಹಾಸನ ನಿನಗೇ ಬಿಟ್ಕೊಡ್ತೀವಿ ಅಂತ. ಆಯಿತು ಅಂತಂದ ರಜಿರಾಜ. ದೇವತಾ ಪಕ್ಷಕ್ಕೆ ಸೇರಿದ. ದೇವದಾನವರ ಯುದ್ಧ ನಡೀತು. ದೇವತೆಗಳಿಗೆ ಜಯ ಬಂತು. ಇಂದ್ರನಿಗೆ ಗಾಬರಿ ಶುರುವಾಯಿತು, ಇನ್ನು ಸಿಂಹಾಸನ ಬಿಟ್ಕೊಡ್ಬೇಕು ಅವನಿಗೆ ಅಂತ. ಅದಕ್ಕೆ ಇಂದ್ರ ಒಂದು ಉಪಾಯ ಮಾಡಿದ. ವಿಜಯೋತ್ಸವ ಅಂತ ಒಂದು ಸಮಾರಂಭ ಮಾಡಿ, ಆ ವಿಜಯೋತ್ಸವದಲ್ಲಿ ದೊಡ್ಡ ಕುರ್ಚಿ ಹಾಕಿ ರಜಿರಾಜನನ್ನು ಕೂಡಿಸಿ ದೊಡ್ಡ ಹೂವಿನ ಮಾಲೆ ತಂದು ಶಾಲು ಹೊದಿಸಿ ಹೂವಿನ ಮಾಲೆ ಹಾಕಿ ಅಭಿನಂದನಾ ಭಾಷಣ ಶುರು ಮಾಡಿದ. ಈ ರಜಿರಾಜನಿಂದ ನಮಗೆ ಜಯ ಬಂತು ಇವತ್ತು. ಇವನು ನಮ್ಮ ತಂದೆ ಇದ್ದ ಹಾಗೆ. ಅದಕ್ಕಿಂತ ವಿಶೇಷವಾಗಿ ಯಾವ ಆಸೆನೂ ಇಲ್ಲದೇ ಇರತಕ್ಕಂಥ ನಿಸ್ಪೃಹ ವ್ಯಕ್ತಿ. ಅದನ್ನು ಎರಡೆರಡು ಸಲ ಹೇಳಿದ. ಯಾವುದನ್ನೂ ಆಸೆ ಪಟ್ಟವನಲ್ಲ, ಅಂಥ ನಿಸ್ಪೃಹ ಮನುಷ್ಯ, ಮಹಾತ್ಯಾಗಶೀಲ, ಹಾಗೆ ಹೀಗೆ ಅಂತೆಲ್ಲ ಹೊಗಳಿದ. ಹಾರ ಹಾಕಿಬಿಟ್ಟ. ಇಷ್ಟೆಲ್ಲ ಮಾಡಿದ ಮೇಲೆ ರಾಜ್ಯ ಸಿಂಹಾಸನ ಕೊಡು ಅಂತ ಕೇಳಿದರೆ ಚೆನ್ನಾಗಿರ್ತದ? ಮತ್ತೆ ಕೇಳಿದ್ರಾಯಿತು ಅಂತಂದು ಹಾರ ತೊಗೊಂಡು ಮನೆಗೆ ಬಂದ. ಏನಾಯಿತೋ ಏನೋ, ಇಂದ್ರ ನಿರೀಕ್ಷೆ ಮಾಡಿದಂಗೆ ರಜರಾಜ ಸತ್ತೇ ಹೋಗಿಬಿಟ್ಟು. ಯಾವುದೋ ರೋಗ ಬಂತು, ಅವನು ಸತ್ತು ಹೋಗಿಬಿಟ್ಟು. ಇಂದ್ರ ಅಂದ್ಕೊಂಡ ನಾನು ಸೇಫ್ ಆದೆ ಅಂತ ಅಂದ್ಕೊಂಡ. ಇಲ್ಲಿ ಅವನನ್ನೇನಾದರೂ ಕೂಡಿಸಿದರೆ ಅವನ ಮಕ್ಕಳು ಡಿಮ್ಯಾಂಡ್ ಮಾಡ್ತಿದ್ರು, ಮತ್ತು ಅವ್ರಿಗೆ ಹೋಗ್ತಿತ್ತು ಆ ಪರಂಪರೆಗೆ. ಆದರೆ ನಾರದ ಋಷಿಗಳಿಗೆ ಇದೆಲ್ಲ ಗೊತ್ತಿತ್ತು. ಆ ರಜಿರಾಜನಿಗೆ 500 ಜನ ಮಕ್ಕಳು, ಅವರು ಮಹಾಪರಾಕ್ರಮಿಗಳೇ. ನಾರದರು 500 ಜನರ ಹತ್ರ ಹೋಗಿ ಈ ಸುದ್ದಿ ಹೇಳಿದರು, ನಿಮ್ಮ ತಂದೆಗೂ ಇಂದ್ರನಿಗೂ ಒಪ್ಪಂದ ಆಗಿತ್ತು, ಸ್ವರ್ಗದ ಸಿಂಹಾಸನ ಇವನಿಗೆ ಸೇರಬೇಕಾಗಿತ್ತು ನಿಮ್ಮ ತಂದೆಗೆ, ಆದರೆ ಇಂದ್ರ ಕೊಟ್ಟಿಲ್ಲ, ಅಷ್ಟರಲ್ಲೇ ಅವನು ಸತ್ತೋದ, ಈಗ ನೀವು ಡಿಮ್ಯಾಂಡ್ ಮಾಡಿರಿ ಅಂತ. ರಾಜಯ್ಯರು ಸ್ವರ್ಗಕ್ಕೆ ಮುತ್ತಿಗೆ ಹಾಕಿದರು. ನಮಗೆ ಬೇಕಾದ್ದು ಸಿಂಹಾಸನ, ನಮ್ಮ ತಂದೆಗೆ ಬರಬೇಕಾದ್ದು, ನಮಗೆ ಸೇರಬೇಕಾದ್ದು ಅಂತ ಇವರು ಸ್ವರ್ಗಕ್ಕೆ ಮುತ್ತಿಗೆ ಹಾಕಿದರು. ರಜಿರಾಜನ ಮಕ್ಕಳು ಬೇರೆ 500 ಜನ. ಇಂದ್ರ ಸೋತೇ ಹೋದ, ಏನು ಮಾಡಲಿಕ್ಕೂ ಆಗಲಿಲ್ಲ. ಭೂಲೋಕದ ಒಬ್ಬ ರಾಜನ ಮಕ್ಕಳ ಜೊತೆಗೆ ಯುದ್ಧ ಮಾಡಿ ಸೋತು ಹೋದ. ಸ್ವರ್ಗ ಪೂರ್ತಿ ರಾಜಯ್ಯರ ಕೈಯಲ್ಲಿ ಸೇರಿತು. ರಜಿರಾಜನ ಮಕ್ಕಳಿಗೆ ರಾಜಯ್ಯರು ಅಂತ ಹೆಸರು, ಅವ್ರ ಕೈಯಲ್ಲಿ ಸೇರಿಬಿಡ್ತು. ರಜಿರಾಜ ಬೃಹಸ್ಪತ್ಯಾಚಾರ್ಯರ ಹತ್ರ, ಪುರೋಹಿತರ ಹತ್ರ ಹೋಗಿ ತನ್ನ ಕಥೆ ಹೇಳ್ಕೊಂಡ, ಹೀಗಾಯಿತು ನನ್ನ ಪರಿಸ್ಥಿತಿ ಅಂತ. ಆಗ ಬೃಹಸ್ಪತ್ಯಾಚಾರ್ಯ ಹೇಳಿದರು, ನಿನಗೆ ಪುನಃ ಸ್ವರ್ಗ ಬರೋ ಹಾಗೆ ನಾನು ಮಾಡ್ತೇನೆ, ಒಂದು ಸ್ವಲ್ಪ ಕಾಲಾವಕಾಶ ಕೊಡು ಅಂತ ಹೇಳಿ ಕಳಿಸಿದರು. ಆಯಿತು ಅಂತ ಇವನು ಮನೆಗೆ ಬಂದ ಇಂದ್ರ. ಸ್ವಲ್ಪ ಕಾಲಾವಕಾಶ ತಗೊಂಡು ಬೃಹಸ್ಪತ್ಯಾಚಾರ್ಯರು ಒಂದು ಶಾಸ್ತ್ರ ಬರೆದರು. ಆ ಶಾಸ್ತ್ರವನ್ನು ಆ ರಜಿರಾಜನ ಮಕ್ಕಳಿದ್ದರಲ್ಲ ಸ್ವರ್ಗಾಳ್ತ, ಅವರಿಗೆ ಹೇಳಿಕೊಟ್ರು. ಆ ಶಾಸ್ತ್ರದ ಪ್ರಕಾರ ಪುಣ್ಯ ಇಲ್ಲ, ಪಾಪ ಇಲ್ಲ, ಪರಲೋಕ ಇಲ್ಲ, ಕಣ್ಣಿಗೆ ಎಷ್ಟು ಕಾಣ್ತದೋ ಅಷ್ಟೇ, ಇನ್ಯಾವುದೂ ಅತೀಂದ್ರಿಯ ವಸ್ತುಗಳೇ ಇಲ್ಲ. ಈ ರೀತಿ ಶಾಸ್ತ್ರ ಬರೆದು, ವ್ರತ ನಿಯಮ ಏನೂ ಮಾಡಬೇಕಾಗಿಲ್ಲ, ಸ್ವಚ್ಛಂದವಾಗಿರಬಹುದು ಅಂತನ್ನುವಂಥ ಒಂದು ಶಾಸ್ತ್ರ ಬರೆದರು. ರಾಜಯ್ಯರಿಗೆ ಭಾಳ ಹಿಡಿಸ್ತು. ಎಷ್ಟು ಒಳ್ಳೆಯ ಧರ್ಮಶಾಸ್ತ್ರ ರೀ ನಿಮ್ಮದು. ಬೇರೆ ಕಡೆ ವಿಷ್ಣು ಪಂಚಕಾಂತೆ, ಭೀಷ್ಮ ಪಂಚಕಾಂತೆ, ಪಾರಣೆ, ಹರಿವಾಸರ, ಸಾಧನೆ, ಏನು ಗೋಳು ಇವೆಲ್ಲ ಭಾಳ ಚೆನ್ನಾಗಿದೆ ಅಂತ ಅನಿಸಿ ಅದನ್ನೇ ಹೇಳ್ಕೊಂಡ್ಬಿಟ್ರು.
ಎಲ್ಲ ಧರ್ಮವನ್ನು ಬಿಟ್ಟುಬಿಟ್ರು. ಧರ್ಮ ನಾಶ ಮಾಡ್ತಕ್ಕಂಥ, ಧರ್ಮ ಅಲ್ಲಗಳಿತಕ್ಕಂಥ ಒಂದು ಶಾಸ್ತ್ರ ಬರೆದು ಬೃಹಸ್ಪತ್ಯಾಚಾರ್ಯ ಬರೆದಿದ್ದದನ್ನು, ಅದಕ್ಕೆ ಚಾರ್ವಾಕ ದರ್ಶನ ಅಂತ ಹೆಸರು, ನಾಸ್ತಿಕ್ಯ ಮತ ಅಂತ ಹೆಸರು. ಅದನ್ನು ರಾಜೇಯರಿಗೆ ಹೇಳಿಕೊಟ್ರು. ಅವರು ಅದನ್ನು ಓದಿ ಧರ್ಮ ಕೈ ಬಿಟ್ಬಿಟ್ರು. ದೇಹಬಲ ಹೋಯಿತು, ಆತ್ಮಬಲ ಹೋಯಿತು. ಆಗ ಬೃಹಸ್ಪತ್ಯಾಚಾರ್ಯ ಬಂದು ಇಂದ್ರನಿಗೆ ಹೇಳಿದರು, ಈಗ ಹೋಗಿ ಯುದ್ಧ ಮಾಡು ಅಂದರು. ಇಂದ್ರ ಬಂದು ಯುದ್ಧ ಮಾಡಿದಾಗ ಒಬ್ಬನೇ 500 ಜನರ ಮಂದಿಯನ್ನು ಸೋಲಿಸಿಬಿಟ್ಟು, ಸೋಲಿಸಿ ಸ್ವರ್ಗವನ್ನು ಪುನಃ ಪಡೆದ. ಕೇಳಿದ ಬೃಹಸ್ಪತ್ಯಾಚಾರ್ಯನ, ಏನು ಮಾಡಿದಿರಿ ನೀವು? ಆವಾಗ ನಾನೇ ಏಟು ತಿಂದು ಬಂದಿದ್ದೆ, ಇವಾಗ ಹೋಗಿ 500 ಜನರಿಗೂ ಹೊಡೆದು ಬಂದಿದ್ದೀನಿ, ಏನು ಮಾಡಿದಿರಿ ಅಂದರೆ, ಅವರು ಆತ್ಮಬಲ ಕಳ್ಕೊಳ್ತಕ್ಕಂಥ ಚಾರ್ವಾಕ್ಯ ಶಾಸ್ತ್ರವನ್ನು ಬರೆದೆ. ಆ ಚಾರ್ವಾಕ್ಯ ಶಾಸ್ತ್ರ ಇವತ್ತು ಎಲ್ಲ ಕಡೆ ಹರಡಿಬಿಟ್ಟಿದೆ, ಚಾರ್ವಾಕ ದರ್ಶನ. ಆದರೆ ಗುರುಗಳು, ಮೂಲ ಗುರುಗಳು ಬೃಹಸ್ಪತ್ಯಾಚಾರ್ಯರೇ, ಅದು ಉಂಟು. ಆದರೆ ಅವರು ಬರೆದದ್ದು ಯಾಕೆ? ರಾಜೇಯರಿಗೋಸ್ಕರ ಬರೆದದ್ದು. ಅವರು ಧರ್ಮ ಬಿಟ್ಟು ಧರ್ಮನಾಶ ಮಾಡಿ ಆತ್ಮನಾಶ ಮಾಡಿಕೊಳ್ಳಿ ಅನ್ನೋ ದೃಷ್ಟಿಯಿಂದ ಮಾಡಿದರು. ಯಾಕೆ ಅಂದರೆ ತಪ್ಪಲ್ವೇ ರಾಜೇಯರು ಮಾಡಿದ್ದು? ರಜರಾಜ ಕೇಳಿದ್ದು ತಪ್ಪೇನೆ. ಸಹಾಯ ಮಾಡ್ತೀನಿ, ಸ್ವರ್ಗದ ಸಿಂಹಾಸನ ನನಗೆ ಕೊಟ್ಟುಬಿಡ್ರಿ ಅಂತ ಕೇಳಿದರೆ ಇದು ತಪ್ಪು. ಮಕ್ಕಳು ಕೇಳಿದ್ದು ತಪ್ಪು. ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ಚಾರ್ವಾಕ್ಯ ಶಾಸ್ತ್ರವನ್ನು ಹೇಳಿಕೊಟ್ಟು ಅವರು ಧರ್ಮಭ್ರಷ್ಟರನ್ನಾಗಿ ಮಾಡಿಸಿ ಅವರ ಆತ್ಮಬಲ ಕಳ್ಕೊಳ್ಳೋ ಹಾಗೆ ಮಾಡಿ ಆಮೇಲೆ ಯುದ್ಧ ಮಾಡಿಸಿ ಇಂದ್ರನಿಗೆ ಸ್ವರ್ಗವನ್ನು ತಂದುಕೊಡ್ತಾರೆ. ಇದು ರಜರಾಜನ ಕಥೆ ಇದು. ಹಾಗೆ ಇನ್ನೊಬ್ಬ ಮಗ ಆಯುರಾಜನಿಗೆ ಇವತ್ತು ಚಾರ್ವಾಕ್ಯ ಶಾಸ್ತ್ರ ಬಹಳ ಪ್ರಸಿದ್ಧ. ನಾಸ್ತಿಕ್ಯ ಮತ ಎಲ್ಲರೂ ಇದೇ ಮಾತಾಡ್ತಾರೆ. ಆದರೆ ಅದರಿಂದ ಧರ್ಮನಾಶ ಆಗಿ ಆತ್ಮಬಲ, ದೈಹಿಕ ಬಲ ಎಲ್ಲ ಕುಗ್ಗಿ ಹೋಗ್ತದೆ. ದೇಶಾಂಚ ಬುದ್ಧಿ ಸಮ್ಮೋಹಂ ಅಕರೋ ದ್ವಿಜಸತ್ತಮಃ ನಾಸ್ತಿವಾದಾರ್ಥಶಾಸ್ತ್ರಂ ಹಿ ಧರ್ಮ ವಿದ್ವೇಷಣಂ ಪರಂ. ಧರ್ಮದ್ವೇಷ ಮಾಡ್ತಕ್ಕಂಥ ಬುದ್ಧಿ ಸಂಮೋಹನ ಉಂಟು ಮಾಡುವ ಶಾಸ್ತ್ರವನ್ನೇ ಬೃಹಸ್ಪತ್ಯಾಚಾರ್ಯರು ರಚನೆ ಮಾಡಿದರು. ಅವರಿಗೋಸ್ಕರ. ಯಾರು ಬೇರೆಯವರು ಶ್ರೇಯಸ್ಸಾಗಬೇಕು ಅಂತಿದ್ದವರು ಅದನ್ನು ಅನುಸರಿಸಬಾರ್ದು. ಆಯುರಾಜನ ಮಗ ಇನ್ನೊಬ್ಬ ಮಗ ಕ್ಷತ್ರವೃದ್ಧ. ಆ ಕ್ಷತ್ರವೃದ್ಧನ ಪರಂಪರೆಯಲ್ಲೇ ಶುನಕ ಅಂತ ಒಬ್ಬ ಹುಟ್ಟಿದ. ಶುನಕ, ಕಾಶ, ಶಲ, ಗೃತ್ಸಮದ ಅಂತ 3 ಜನ ಹುಟ್ಟಿದರು. ಗೃತ್ಸಮದರ ಮಗನೇ ಶುನಕ. ಅವರೇ ಶೌನಕಾದಿ ಋಷಿಗಳು ಅಂತ ಯಜ್ಞಯಾಗ ಮಾಡೋ ಬ್ರಾಹ್ಮಣರಾಗಿಬಿಟ್ರು ಅವರು ಶೌನಕಾದಿಗಳು. ಕಾಶರಾಜ ಅಂತ ಒಬ್ಬ ಇದ್ದ, ಅವನ ಮಗ ದೀರ್ಘತಪನ ಮಗನೇ ಧನ್ವನ ಮಗ ಧನ್ವಂತರಿ, ಪರಮಾತ್ಮನ ಅವತಾರ ಧನ್ವಂತರಿ. ಒಂದು ಸಲ ಕ್ಷೀರ ಸಮುದ್ರದಿಂದ ಆಯಿತು, ಇನ್ನೊಂದು ಸಲ ಚಂದ್ರವಂಶದಲ್ಲಿ ಆಯಿತು. ಇವರೆಲ್ಲ ಕಾಶರಾಜ ಆಳಿದ ಪಟ್ಟಣನೇ ಕಾಶೀಪಟ್ಟಣ ಅಂತ ಹೆಸರಾದದ್ದು. ಅದೇ ಕಾಶಿ. ಅದು ಕಾಶರಾಜನಿಂದಾಗಿ ಕಾಶಿ ಅಂತ ಹೆಸರು ಬಂತು. ಅದರ ಮೂಲ ಹೆಸರು ವಾರಾಣಸಿ ಅಂತ. ಗಂಗಾ ನದಿಯ ತೀರ. ಒಂದು ಭಾಗಕ್ಕೆ ವರುಣಾ ನದಿ, ಇನ್ನೊಂದು ಭಾಗಕ್ಕೆ ಹಸಿ ನದಿ ಅಂತ ಸೇರ್ತದೆ. ಹಸಿ ಘಾಟ್ ಅಂತದೆ, ಇನ್ನೊಂದು ಕಡೆ ವರುಣಾ ನದಿ ಸೇರ್ತದೆ. ಆ ಎರಡೂ ಸಂಗಮದ ಮಧ್ಯದಲ್ಲಿರೋದೆಲ್ಲ ವಾರಾಣಸಿ. ಅದು ಕಾಶರಾಜ ಆಳಿದ್ದರಿಂದ ಕಾಶಿ. ಧನ್ವಂತರಿಯೂ ಅಲ್ಲೇ ಆಳಿದ, ಪರಮಾತ್ಮನ ಅವತಾರ. ಆ ಧನ್ವಂತರಿಯ ಮಗನೇ ಕೇತುಮಾನ್, ಅವನ ಮಗ ಭೀಮರಥ. ಆ ಕಾಶಿ ಒಂದು ಸಲ ಸ್ಮಶಾನ ಆಗಿಬಿಡ್ತಂತೆ. ಯಾಕೆ ಅಂದರೆ ದಿವೋದಾಸ, ಕೇತುಮಾನ್ ಧನ್ವಂತರಿಯ ಮಗ, ಅವನ ಮಗ ಭೀಮರಥನ ಮಗ ದಿವೋದಾಸ ಕಾಶಿಯನ್ನೇ ಆಳ್ತಾ ಇದ್ದ. ದಿವೋದಾಸನಿಗೆ ಮಕ್ಕಳಿದ್ದಿಲ್ಲ. ಆ ವೇಳೆಗೆ ಇಲ್ಲಿ ಕೈಲಾಸದಲ್ಲಿ, ಇದು ಹಿಮಾಲಯದಲ್ಲಿ ಪಾರ್ವತಿ ಮನೆಯಲ್ಲಿ ರುದ್ರದೇವರಿದ್ದರಂತೆ. ಪಾರ್ವತಿಯನ್ನು ಮದುವೆ ಮಾಡ್ಕೊಂಡ್ಮೇಲೆ ಕೈಲಾಸಕ್ಕೇನು ಕರ್ಕೊಂಡು ಹೋಗಲಿಲ್ಲ ಅವರು. ಪರ್ವತ ಹಿಮಾಲಯದಲ್ಲೇ ಇದ್ಬಿಟ್ರು. ಹೆಂಡತಿ ತವ್ರ ಮನೆ ಚೆನ್ನಾಗಿರ್ತದೆ ಅಂತ ಅಲ್ಲೇ ಇದ್ದರು. ಮಾವನ ಮನೆ ಉಪಚಾರ ಅಂತಾರಲ್ಲ ಹಾಗೆ. ಪರ್ವತರಾಜ ಹಿಮಾಲಯ ಅಲ್ಲೇ ಇದ್ಬಿಟ್ರು. ಮೇನಾದೇವಿ ಸ್ವಲ್ಪ ಕಿರಿಕಿರಿ ಮಾಡಿದ್ಲು ಮಗಳಿಗೆ. ಏನು ನಿನ್ನ ಗಂಡ ಇಲ್ಲೇ ಕೂತ್ಬಿಟ್ಟಿದ್ದಾನೆ, ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ತಾನೋ ಇಲ್ವೋ, ಏನೋ 1 ದಿನ 2 ದಿನ ಇದ್ದರೆ ಚಂದ ಅತ್ತೆ ಮಾವನ ಮನೆಯಲ್ಲಿ, ವಾರಗಟ್ಟಲೆ ತಿಂಗಳುಗಟ್ಟಲೆ ಇದ್ದರೆ. ಕವಿ ಹೇಳ್ತಾನೆ, ರುದ್ರದೇವರು ಹೆಂಡತಿ ಪ್ರೀತಿ ಆಗಲಿ ಅಂತ ತವ್ರ ಮನೆ ಅಂತಿದ್ದರು. ಮೇನಾದೇವಿ ಅಸಡ್ಡೆ ಶುರು ಮಾಡಿದ್ಲು. ಅದಕ್ಕೆ ಪಾರ್ವತಿ ದೇವಿ ಗಂಡನಿಗೆ ಹೇಳಿದಂತೆ, ಎಲ್ಲಾದರೂ ಬೇರೆ ಕಡೆ ಹೋಗೋಣ, ನಾವು ಇಲ್ಲಿ ಬೇಡ ಅಂತ, ಬೇರೆ ಕಡೆ ಹೋಗೋಣ. ಆಗ ರುದ್ರದೇವರು ತನ್ನ ಭೃತ್ಯರಲ್ಲಿ ಭೂತಗಣದಲ್ಲಿ ಒಬ್ಬ ಭೂತ, ನಿಕುಂಭ ಅನ್ನೋ ಭೂತವನ್ನು ಕರೆದು, ಬೇರೆ ಊರು ನೋಡಿ ಯಾವುದಾದ್ರೂ ಭೂಲೋಕದಲ್ಲಿ ಅಂತ ಹೇಳಿದ್ನಂತೆ. ನಿಕುಂಭ ಬಂದು ನೋಡಿದ, ಕಾಶಿ ಚೆನ್ನಾಗಿ ಕಾಣಿಸ್ತು. ಬಂದು ಹೇಳ್ತಾನೆ ರುದ್ರದೇವರ ಹತ್ರ, ಸ್ವಾಮಿ ಕಾಶಿ ಪಟ್ಟಣ ಅಂತ ಒಂದಿದೆ, ವಾರಾಣಸಿ ಗಂಗಾ ತೀರ ಚೆನ್ನಾಗಿದೆ, ಆದರೆ ಭರ್ತಿ ಜನ, ನಿಮಗಲ್ಲಿ ಅಷ್ಟು ಸರಿ ಹೋಗಲಿಕ್ಕಿಲ್ಲ, ಜನ ಭರ್ತಿ ಇದ್ದಾರೆ, ಹಾಗಾದ್ರೆ ಖಾಲಿ ಮಾಡಿಸ್ಕೊಡು ಅಂತಂದಂತೆ. ಯಾವುದಾದ್ರೂ ಖಾಲಿ ಮಾಡಿಸ್ಕೊಡು. ಆಯಿತು, ಅಪ್ಪಣೆ ಆದರೆ ಮಾಡಿಸ್ತೀನಿ ಅಂತ ಭೂತ ಮತ್ತೆ ಬಂದು ಕಾಶಿಯಲ್ಲಿ ಒಬ್ಬ ಕ್ಷೌರಿಕನಿಗೆ ಕನಸಿನಲ್ಲಿ ಕಾಣಿಸ್ಕೊಂಡು ಹೇಳ್ತಾನೆ, ನನ್ನನ್ನು ನೋಡು ಸರಿಯಾಗಿ, ನನ್ನಂಥದ್ದೇ ಒಂದು ಪ್ರತಿಮೆ ಮಾಡಿಸಿ ಒಂದು ಭೂತ ದೇವಾಲಯ ಅಂತ ಕಟ್ಟು ಅಂತ ಆ ಕ್ಷೌರಿಕನಿಗೆ ಹೇಳಿದ ಆ ಭೂತ. ನಿನಗೆ ಬಹಳ ಶ್ರೇಯಸ್ಸು ಮಾಡ್ತೇನೆ ಅಂತ.
ಮರುದಿವಸ ಎದ್ದು ಆ ಕನಸು ನೆನಪಿಟ್ಟುಕೊಂಡು ಅದೇ ರೀತಿ ಪ್ರತಿಮೆ ಮಾಡಿಸಿ ಒಂದು ದೇವಾಲಯ ಕಟ್ಟಿಸಿ ಭೂತ ದೇವಾಲಯ ಅಂತ ಮಾಡಿದ. ಎಲ್ಲರೂ ಆ ಭೂತ ದೇವಾಲಯಕ್ಕೆ ಹೋಗಿ ಸೇವೆ ಶುರು ಮಾಡಿದರು. ಹೊಸ ದೇವಾಲಯ, ಇಲ್ಲಿ ಫಲ ಸಿಗ್ತದೆ ನೋಡೋಣ ಅಂತ. ಎಲ್ರಿಗೂ ಫಲ, ಏನು ಒಂದು ಪ್ರದಕ್ಷಿಣೆ ಬಂದರೆ ಸಾಕು ಫಲ, ಎಲ್ರಿಗೂ ಫಲ ಸಿಕ್ತು. ದಿವೋದಾಸ ಹೇಳಿದ, ಯಾವುದೋ ಒಂದು ಹೊಸ ಗುಡಿಯಾಗಿದೆಯಂತೆ ನಮ್ಮೂರಲ್ಲಿ, ಭಾಳ ಜಾಗೃತ, ಒಳ್ಳೆ ಫಲ ಸಿಗ್ತದೆ, ನಮಗೆ ಮಕ್ಕಳಿಲ್ಲಲ್ಲ, ನೀವು ಹೋಗಿ ತಪಸ್ಸು ಮಾಡಿ ಇದು ಸೇವೆ ಮಾಡಿ ಬಾ ಅಂತ. ದಿವೋದಾಸನ ಹೆಂಡತಿ ಬಂದು ಸೇವೆ ಮಾಡಿದ್ದು, ಅವಳಿಗೆ ಮಾತ್ರ ಫಲ ಕೊಡಲಿಲ್ಲ. ಊರ ಜನರಿಗೆಲ್ಲ ಫಲ ಕೊಟ್ಟು ಬೇಕು ಅಂತ ರಾಜನಿಗೆ ಮಾತ್ರ ಫಲ ಇಲ್ಲ, ಮಕ್ಕಳಾಗಲಿಲ್ಲ. ಸಿಟ್ಟು ಬಂತು ರಾಜನಿಗೆ. ಊರ ಜನರಿಗೆಲ್ಲ ಫಲ ಕೊಟ್ಟು ನನಗೆ ಕೊಟ್ಟಿಲ್ಲ, ಆದ್ದರಿಂದ ಈ ದೇವಾಲಯನ ಕೆಡವಿ ಬಿಡ್ರಿ, ಇದನ್ನು ಬೀಳಿಸಿಬಿಡಿ ಅಂತ ಆಜ್ಞೆ ಮಾಡಿದ. ಎಲ್ಲ ಬಂದು ದೇವಾಲಯ ಬೀಳಿಸಿಬಿಟ್ಟು ಆವಾಗ ಆ ಭೂತ ಶಾಪ ಹಾಕಿ ಹೋಗ್ತಾನೆ, ಈ ಊರೇ ಹಾಳಾಗಲಿ, ಯಾಕೆ ದೇವಾಲಯ ಬೀಳಿಸಿದ್ರಿಂದ ಊರು ಹಾಳಾಗಲಿ ಅಂತ ಶಾಪ ಹಾಕಿ ಹೋಗಿಬಿಟ್ಟ. ಆಮೇಲೆ ಏನಾಯಿತೋ ಏನೋ ರೋಗ ರುಜಿನಗಳು ಬಂದು ಕಾಶಿಯಲ್ಲಿ ದಿವೋದಾಸನ ಕಾಲದಲ್ಲಿ ಒಬ್ಬೊಬ್ಬರೇ ಕಾಶಿ ಬಿಟ್ಟು ಇಡೀ ಕಾಶಿ ಖಾಲಿಯಾಗಿ ಹೋಯಿತು. ಇಡೀ ಕಾಶಿ ಖಾಲಿ ಆಯಿತು. ಆಗ ಆ ಭೂತ ಬಂದು ಹೇಳಿದಂತೆ ರುದ್ರದೇವರ ಹತ್ರ, ಸ್ವಾಮಿ ಒಂದು ಊರು ಖಾಲಿ ಮಾಡಿಸಿದ್ದೀನಿ, ಬರ್ಬೋದು ಅಂತ. ಯಾವುದು ಅಂದರೆ ಹಿಂಗೆ ಕಾಶಿ ಅಂತ ಒಂದಿದೆ, ಭರ್ತಿ ಜನ ಇದ್ರೆ ಈಗೆಲ್ಲ ಖಾಲಿ ಮಾಡಿಸಿಬಿಟ್ಟಾಯ್ತು ನಾನು ಅಂತಂದು. ಎಂಥ ಉಪಾಯ ಮಾಡಿದ್ದಾನೆ ನೋಡಿ. ಬೇಕು ಅಂತ ಕ್ಷೌರಿಕನ ಕನಸಿನಲ್ಲಿ ಕಾಣಿಸ್ಕೊಂಡು ತನ್ನ ದೇವಾಲಯ ತಾನೇ ಕಟ್ಟಿಸ್ಕೊಂಡು ಬೇಕು ಅಂತ ಫಲ ಕೊಡದೆ ಆ ದೇವಾಲಯ ಬೀಳಿಸ್ಕೊಂಡು ಮತ್ತು ಶಾಪ ಕೊಟ್ಟು ಖಾಲಿ ಮಾಡಿಸಿ ಬಂದು ಹೇಳಿದ, ಖಾಲಿಯಾಗಿದೆ ಹೋಗ್ಬೋದು ಅಂತ. ಆಗ ರುದ್ರದೇವರು ಕಾಶಿಗೆ ಬಂದ್ರಂತೆ. ವಿಶ್ವನಾಥನಾಗಿ ಇವಳನ್ನು ಪಾರ್ವತಿಯನ್ನು ಕರ್ಕೊಂಡು ಕಾಶಿಗೆ ಬಂದು ನೆಲೆಸಿದ್ರಂತೆ ರುದ್ರದೇವರು. 1000 ವರ್ಷದ ತನಕ ಅದು ಸ್ಮಶಾನ ಅಂತ ಆಗಿತ್ತಂತೆ. ಈಗಲೂ ಸ್ಮಶಾನ ಅಂತಲೇ ಹೇಳ್ತಾರೆ, ಮಹಾಸ್ಮಶಾನ ಅಂತ. ರುದ್ರದೇವರಿಗೆ ಸರಿ ಹೋಯ್ತು ಆ ಜಾಗ. ಆದರೆ ಪಾರ್ವತಿಗೆ ಮಾತ್ರ ಕಿರಿಕಿರಿ ಆಯ್ತಂತೆ. ಅಲ್ರಿ ಬೇರೆ ಮನೆ ಮಾಡಿರಿ ಅಂತಂದರೆ ಒಬ್ಬ ಮುತ್ತೈದೆ ಇಲ್ಲ ಅರಿಶಿಣ ಕುಂಕುಮ ಕರೀಲಿಕ್ಕೆ. ಅಂಥ ಊರಿಗೆ ಕರ್ಕೊಂಡು ಬಂದಿರಲ್ರಿ, ಇಲ್ಲಿ ಏನು ಮಾಡಬೇಕು ಅಂತಂದರೆ ಯಾರು ಇಲ್ದಿದ್ರೂ ಪರವಾಗಿಲ್ಲ, ಬಿಂದು ಮಾಧವ ಇದ್ದಾನೆ ಸಾಕು ಅಂದ್ರಂತೆ ರುದ್ರದೇವರು. ಬಿಂದು ಮಾಧವ ಇದ್ದಾನೆ, ಅವನ ಪಾದೋದಕ ಹರಿತಾ ಇದೆ, ನಾನಂತೂ ಈ ಕಾಶಿ ಬಿಡಲ್ಲ, ಇಲ್ಲೇ ಇರ್ತೀನಿ ಅಂತ ಸ್ಥಿರವಾಗಿ ರುದ್ರದೇವರು ನೆಲೆಸಿದರು. ಏನು ಮಾಡ್ತಾ ಇದ್ದಾರೆ ಆ ಕಾಶಿಯಲ್ಲಿ ಅಂತಂದರೆ ಬೀದಿಯಲ್ಲಿ ತಿರುಗ್ತಾ ಇರ್ತಾರಂತೆ ರುದ್ರದೇವರು. ಪಾಯಂ ಪಾಯಂ ಆ ರಾಮನಾಮಾಮೃತವನ್ನು ಪಾನ ಮಾಡ್ತಾ ತಿರುಗ್ತಾ ಇರ್ತಾರಂತೆ. ಜಾಪಂ ಜಾಪಂ ಓಂ ರಾಮಾಯ ನಮಃ, ಓಂ ರಾಮಾಯ ನಮಃ, ಓಂ ರಾಮಾಯ ನಮಃ, ಓಂ ಸದಾ ರಾಮ ಮಂತ್ರವನ್ನು ಜಪ ಮಾಡ್ತಾ ತಿರುಗ್ತಾ ಇರ್ತಾರಂತೆ. ಯಾರಾದರೂ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಅವರ ಬಲಗಿವಿಯಲ್ಲಿ ಬಂದು ಆ ಮಂತ್ರವನ್ನು ಜಪ ಮಾಡಿಬಿಡ್ತಾರಂತೆ. ಅದಕ್ಕೆ ಕಾಶಿ ಮರಣಾನ್ಮುಕ್ತಿ ಅಂತ. ಕಾಶಿಯಲ್ಲಿ ಸತ್ತರೆ ಆ ಬಲಗಿವಿಯಲ್ಲಿ ರುದ್ರದೇವರು ಜಪ ಮಾಡ್ತಾರೆ. ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ. ಆ ಪರಬ್ರಹ್ಮನನ್ನು ಸದಾ ಹೃದಯದಲ್ಲಿ ಧ್ಯಾಯಂ ಧ್ಯಾಯಂ ಧ್ಯಾನ ಮಾಡ್ತಾ ಇರ್ತಾರಂತೆ. ಕೋಪಿ ಕಾಶಿ ನಿವಾಸಿ ಅಂತ ರುದ್ರದೇವರ ಬಗ್ಗೆ ಹೇಳ್ತಾರೆ. ಹೀಗೆ ಮಾಡಿಕೊಂಡು ರುದ್ರದೇವರು ಕಾಶಿಯಲ್ಲಿ ನೆಲೆಸಿದರು. ದಿವೋದಾಸನ ಕಾಲದಲ್ಲಿ ಇದು ನಡೀತು. 1000 ವರ್ಷ ಊರು ಖಾಲಿ ಇತ್ತು, ಸ್ಮಶಾನವಾಗಿತ್ತು. ಆಮೇಲೆ ಅಲರ್ಕ ಅಂತ ಒಬ್ಬ ರಾಜ ಬಂದು ಅದೇ ಕಾಶಿಯಲ್ಲಿ ನೆಲೆಸಿ, ಕ್ಷೇಮಕ ಅಂತ ಒಬ್ಬ ರಾಕ್ಷಸ ಇದ್ದ, ಅವನು ವಾಸವಾಗಿದ್ದಂತೆ. ಆ ಕ್ಷೇಮಕನನ್ನು ಕೊಂದು ಅಲರ್ಕ ಅನ್ನುವಂಥ ಒಬ್ಬ ಯೋಗಿಯಾದ ರಾಜ ಆ ವಾರಾಣಸಿಯನ್ನು ಪುನಃ ತಾನು ಆಳಲಿಕ್ಕೆ ಶುರು ಮಾಡಿದ. ದೊಡ್ಡ ನಗರ ಆಯಿತು, ಕ್ಷೇತ್ರ ಆಯಿತು. ಈಗ ಕಾಶಿ ಮಹಾನಗರ. 1000 ವರ್ಷ ಹೀಗಾಗಿತ್ತು. ಆಮೇಲೆ ಅಲರ್ಕ ಬಂದ ಅಂತ ಇದು ಆಯುರಾಜನ ಕಥೆ. ಇನ್ನು ಆಯುರಾಜನ ಮಗ ನಹುಷನ ಕಥೆ ಹೇಳಬೇಕು. ಅದೇ ಪರಂಪರೆಯಲ್ಲಿ ಯಯಾತಿ, ನಹುಷನ ಮಗ ಯಯಾತಿಯ ನಂತರದಲ್ಲಿ ಬರುವವರೇ ಪಾಂಡವರು, ಕೌರವರು, ಅದೆಲ್ಲ ಇದೇ ವಂಶದವರು. ಕೃಷ್ಣ ಎಲ್ಲ ನಹುಷನ ಪರಂಪರೆಯಲ್ಲಿ ಬಂದು ಸೇರ್ತಾರೆ.